ಅದನ್ನು ಈ ಧ್ಯಾನಕ್ಕೆ ಕರೆದುಕೊಂಡು ಬಂದ ನನ್ನ ಮಹಾಗುರುಗಳಾದ ಅಮರನಾಥ ಗುರುಗಳಿಗೆ ಧನ್ಯವಾದಗಳು. ಮತ್ತು ಈ ಮುಂದಿನ ಎಲ್ಲ ಮಹಾ ಜ್ಞಾನಿಗಳಿಗೆ ಅನಂತ ಕೋಟಿ ನಮಸ್ಕಾರ. ಈ ಸ್ಥಾನಕ್ಕೆ ನಾನು ಅರ್ಹನೋ ಅನರ್ಹನೋ ಗೊತ್ತಿಲ್ಲ, ಆದರೆ ಇವ್ರು ಬಂದು ತೋರಿಸ್ಬಿಟ್ಟಿದ್ದಾರೆ. ನಾನು ಏನು ಮಾತಾಡ್ತಿರೋದು ಅದು ಗೊತ್ತಿಲ್ಲ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಹೊಟ್ಟೆ ಹಾಕ್ತೀನಿ. ಅದು ಸ್ವಲ್ಪ ಚಿತ್ರದುರ್ಗ ಸೇರಿ ಭಾಷೆ, ಸ್ವಲ್ಪ ಅಂಗಡಿಗೆ ಆಗ್ತಿರುತ್ತೆ. ಬಳ್ಳಾರಿ ಭಾಷೆ ಅಷ್ಟು ಇಲ್ಲ, ಎರಡು ಅವಳಿ ಜೇವಳು ಎರಡು ಒಂದೇ. ನನ್ನ ಹೆಸರು ತುರುವನೂರು ಸಿದ್ದಾರೂಢ ಅಂತ. ತುರುವನೂರು ಸಿದ್ದಾರೂಢ ಅಂತ ನನ್ನ ಹೆಸರು. ಈಗ ಸದ್ಯ ಚಿತ್ರದುರ್ಗದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಅಬ್ಬಕ್ಕ ಶರಣೆ ಅಬ್ಬಕ್ಕ ಅಂತ ಒಬ್ಬ ಶರಣೆ ಇದ್ದಾರೆ. ಅವರು ವಚನದಲ್ಲಿ ಹೇಳ್ತಾರೆ, ಅವರು ಮಾಡಿದೊಡೆ ಮಾಡಿದೆ ನೆಂಬುವರಯ್ಯ, ಮಾಡದಿದ್ದೊಡೆ ಮಾಡಿದೆ ನೆಂಬುವರಯ್ಯ, ಮಾಡಿಯೂ ಮಾಡದಿಲ್ಲೆಂಬಂತೆ ಇರುವವನೇ ಮೆಚ್ಚುವ ಅಬ್ಬಕ್ಕ ಶರಣ ಬಸವಣ್ಣ ಅಂತ ಹೇಳ್ತಾರೆ ಅವರು. ಅಂದರೆ ಹೆಂಗೆ ಅಂದರೆ, ಕೆಲವರು ಮಾಡ್ತಾರೆ, ಸಣ್ಣ ಸಹಾಯ ಮಾಡಿದ್ರು ಅದನ್ನು ತುಂಬ ದೊಡ್ಡದಾಗಿ ಹೇಳ್ಕೊಡ್ತಾರೆ. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ. ಕೆಲವರು ಏನೂ ಮಾಡಲ್ಲ, ಅದರಲ್ಲಿ ಅವ್ರ ಪಾತ್ರನೇ ಇರಲ್ಲ. ನಾನು ಮಾಡಿದ್ದು ಅಂತ, ನಾನೇ ಮಾಡಿದ್ದು. ನಾವು ಇನ್ನು ಕೆಲವ್ರು ಹೆಂಗಿರ್ತಾರಂದರೆ, ಇವ್ರ ಥರ ಇರ್ತಾರೆ. ನಮ್ಮ ಸೂರ್ಯನಾಡ ಗುರು ಥರ, ಹನುಮಂತ ಗುರು ಥರ, ಧ್ಯಾನಿಗಳ ಥರ ಅವರು ಎಲ್ಲದೂ ಮಾಡ್ತಾರೆ, ಆದರೆ ಕ್ರೆಡಿಟ್ ಅವ್ರು ತಗೊಳ್ಳಲ್ಲ. ಅದು PSSM ಧ್ಯಾನಿಗಳಿಂದ ಮಾತ್ರ ಸಾಧ್ಯ. ಧ್ಯಾನಗಳು ನಾವೆಲ್ಲರೂ ಮಾಡ್ತೀವಿ, ಆದರೆ ನಾವೇನು ಮಾಡಲ್ಲ ಮಾತ್ರ ಇರ್ತೀವಿ. ಅದು ಅದು ಕಲಿಸ್ಕೊಟ್ಟಿರೋದು ಇಲ್ಲಿದ್ದಾರೆ ನೋಡಿ, ಅವರೇ ಸ್ವಾಮಿಗಳು, ಮಹಾಗುರುಗಳು. ನನ್ನ ಹಳೆ ಸ್ಟೋರಿ ಸ್ವಲ್ಪ ಹೇಳ್ಬೋದಾ ಸರ್? ಫುಲ್ ಫ್ರೀಡಮ್, ಸ್ವೇಚ್ಛವಾಗಿ ಹೇಳ್ರಿ ನೀವು. ನಮ್ಮ ತಂದೆ ಮಹಾಶಿವ ಶರಣರವರು. ಅಂದರೆ ಅವ್ರು ಎಂಥ ಶರಣರು ಅಂತಂದರೆ, ಅವ್ರು ಯಾವಾಗಲೂ ವಿಭೂತಿ ಇಟ್ಕೊಳ್ಳೋದು. ಅವ್ರು ಯಾವಾಗಲೂ ಜುಬ್ಬ, ಅವರು ರಾಜಕೀಯ ವ್ಯಕ್ತಿ, ಅವರು ಕಾಂಟ್ರಾಕ್ಟರು. ಅವ್ರು ಯಾವಾಗಲೂ ಜೋಬಲ್ಲಿ ಜುಬ್ಬ ಇಟ್ಕೊಳ್ಳೋದು, ಜುಬ್ಬದಲ್ಲಿ ವಿಭೂತಿ ಇಟ್ಕೊಳ್ಳೋದು, ವಿಭೂತಿ ಉಂಡು ಇಟ್ಕೊಳ್ಳೋದು. ಎಲ್ಲೇ ಹೋದ್ರು ವಿಭೂತಿ ಅಳಿಸ್ಬಾರ್ದು ಅವ್ರಿಗೆ. ವಿಭೂತಿ ಅಳಿಸಿದ ತಕ್ಷಣ ತಗೊಳ್ಳೋದು ವಿಭೂತಿ ಸರ್. ಅಂಥ ಕುಟುಂಬದಿಂದ ಬಂದವು ನಾನು. 4 ಗಂಟೆಗೆ ಎದ್ದೇಳಬೇಕು ನಮ್ಮ ಮನೆಯಲ್ಲಿ. 4 ಗಂಟೆಗೆ ಎದ್ಬಿಟ್ಟು, ಅವ್ರು ತುಂಬ ಶಿವಭಕ್ತರಲ್ಲ, 4 ಗಂಟೆಗೆ ಎದ್ಬಿಟ್ಟು ಎಲ್ಲರೂ ಸ್ನಾನ ಮಾಡಬೇಕು. ಮನೆಗೆ ಎಷ್ಟು ಜನ ಇರ್ತೀವಿ ಅಷ್ಟು ಜನರೂ ಸ್ನಾನ ಮಾಡಬೇಕು. 1 ಗಂಟೆ ಭಜನೆ ಮಾಡಬೇಕು. ನಮಗೆ ಯಾರು ಗೊತ್ತಿಲ್ಲ, ಅವ್ರು ಭಜನೆ ಮಾಡಬೇಕು. ನಾವು ಶಿವನ ಭಜನೆ ಮಾಡಬೇಕು. ನಮ್ಮ ತಂದೆ ಸುಮಾರು ಒಂದು 300 ಹಾಡು ಬರೋ ಸರ್ ಅವ್ರಿಗೆ. 300 ಹಾಡು ಬರೋ ಅವ್ರಿಗೆ ಎಲ್ಲ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸೋರು. ನಾನು ಎಂಥ ದಡ್ಡ ಮತ್ತು ಉಂಬ ಅಂತಂದರೆ, ನಮ್ಮ ತಂದೆ ತಾಯಿ ಹಾಕ್ಕೊಟ್ಟಿರೋ ದಾರಲ್ಲಿ ಯಾವತ್ತೂ ನಡೆದಿಲ್ಲ. ನನ್ನದೇ ಸ್ವಂತವೇ. ನಾನು ಯಾವಾಗಲೂ ಸ್ವಂತ ದಾರಿ ನಿರ್ಮಾಣ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಅದು ಕೆಟ್ಟದ್ದಿರ್ಬೋದು, ಒಳ್ಳೇದಿರ್ಬೋದು. ಕೆಟ್ಟದಕ್ಕೆ ಹೋಗಿಲ್ಲ ಜಾಸ್ತಿ, ಒಳ್ಳೇದು ಮಾಡಿಲ್ಲ. ಅವರು 4 ಗಂಟೆಗೆ ಎದ್ದಾಳಿಸಿ ಧ್ಯಾನ ಮಾಡ್ತಿದ್ದೆ. ಅವ್ರು ಭಜನೆ ಮಾಡ್ತಾರೆ ಎಲ್ಲರೂ. ನಮ್ಮ ತಾಯಿ, ನಮ್ಮ ಅಣ್ಣ ಎಲ್ಲರೂ ಭಜನೆ ಮಾಡ್ತಾ ಇದ್ದರೆ, ನಾನು ಬೈಕ್ ಎತ್ತಿದ್ದೆ ನಮ್ಮ ಅಪ್ಪನ, ಈತ ಮಾಡೋಕ್ಕೆ ಬದುಕಿಲ್ಲ, ಸಣ್ಣ ಊರಲ್ಲಿ ಎದ್ದಾಳಿಸಿ ಭಜನೆ ಮಾಡಿಸ್ತು ನೋಡು, ಈತ ಮಾಡೋ ಚಾಳಿ ನಮಗೆ ಯಾಕೆ ಕಲಿಸ್ತಾನಪ್ಪ ಅಂತ ಬೈತಿದ್ದೆ ನಮ್ಮ ಅಪ್ಪನಿಗೆ. ಆವಾಗ ಓದಲ್ಲೂ ಅಂತ ಏನು ಇಂಟರ್ನೇನಲ್ಲ ನಾನು, ತುಂಬ ದಡ್ಡ. ಹುಡುಗರಿಗೆಲ್ಲ ಇದು ಮಾಡೋದು, ಮೇಷ್ರುಗಳಿಗೆ ಬೈಯೋದು, ಮೇಷ್ರುಗಳಿಗೆ ಹೊಡೆಯೋದು, ಈ ಥರ ಆ ಥರ ಇರ್ತಿದ್ದೆ. ತುಂಬ ಹೊರಟ. ಎಷ್ಟು ಹೊರಟ ಅಂದರೆ, ಕೋಪ ಅಂದರೆ ತಕ್ಷಣ ಹಿಂಗಂದ ತಕ್ಷಣ ಕೋಪ ಬರೋದು ನನಗೆ. ಅವಾಗ ಹಿಂಗೆ ಓದ್ತಾ ಹಿಂಗೆ ನಮ್ಮ ತಂದೆ ಏನು ಮಾಡೋದು ಅಂದರೆ, ಇವ್ನು ದಡ್ಡ ಅಂತ ಗೊತ್ತಿದ್ದು. ಆವಾಗ ಆಗ ತುಂಬ ಹೊಲ ಇದೆ ನಮ್ಮದು. ಅವರು ಏನು ಮಾಡೋರು, ಹೆಡ್ ಬಾಸ್ಗಳಿಗೆ ಒಂದು ಚೀಲ ಶೇಂಗಾ ಕೊಟ್ಬಿಡೋರು. ಶೇಂಗಾ ಜಾಸ್ತಿ ಬೆಳಿತೀವಿ ನಾವು, ಕಡಲೆಕಾಯಿ ಅಂತೀವಲ್ಲ, ಅವು ಹಂಗೆ ಮುಂದಕ್ಕೆ ಪಾಸ್ ಮಾಡೋರು. ಅವ್ರು ನನ್ನ ಕಡಲೆಕಾಯಿ ಕೊಟ್ಬಿಟ್ರೆ ಪಾಸ್ ಮಾಡಿಬಿಡೋದು. ಏನು ಕನ್ನಡ ಓದಕ್ಕೆ ಬರ್ತಿಲ್ಲ ನನಗೆ, ಪಾಸ್ ಮಾಡೋದು. ನನಗೆ ಒಂದೇ 7ನೇ ಕ್ಲಾಸಲ್ಲಿ ಒಂದೇ ಒಂದು ಪಾಠ ಗಟ್ ಮಾಡಿ, ಭಾರಿ ಚೆನ್ನಾಗಿ ಗಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಅದನ್ನು. ಜಂಬ ಕೊಚ್ಚಿದ ಉತ್ತರ ಕುಮಾರ ಅಂತ ಪಾಠದ ಹೆಸರು. ಜಂಬ ಕೊಚ್ಚಿದ ಉತ್ತರ ಕುಮಾರ ಅಂತ. ನಮ್ಮಪ್ಪ ಹೆಬ್ಬಟ್ಟು, ಅದನ್ನು ಓದಕ್ಕೆ ಬರೋಲ್ಲ. ಅದ್ರಲ್ಲಿ ತುಂಬ ಜ್ಞಾನಿ ಅಂತ. ಎಂಥ ಜ್ಞಾನಿ ಅಂದರೆ, ಆತ್ಮಷ್ಟು ಜ್ಞಾನಿನ ನೆಕ್ಸ್ಟ್ ನಾನು ನೋಡಿರೋ ದೇವರಲ್ಲಿ ಅಂತ ಬರ್ತೀನಿ ನಾನು, ನಮ್ಮ ದೇವ್ರ ಹತ್ರ. ಅವರನ್ನು ಕರೆದ್ಬಿಟ್ಟು ಅವ್ರು ಯಾವಾಗ ಪ್ರೀತಿಯಿಂದ ಸಿದ್ಧಾಜ ನಾನು ನಾವೆಲ್ಲ ಸಿದ್ಧಾರೂಢ ಮಠಕ್ಕೆ ಹುಬ್ಬಳ್ಳಿ ಸಿದ್ಧಾರೂಢ ಮಠಕ್ಕೆ ನಡ್ಕೊಳ್ತಾ ಇದ್ವಿ. ಸಿದ್ಧಾಜ ನಾನು, ಸಿದ್ಧಾಜ ಕುತ್ಕೊಂಡು ಓದ ಅನ್ನೋರು.
ನಾನು ಪುಸ್ತಕ ನೋಡ್ಕೊಂಡು ಸುಮ್ಮನೆ ಜಂಬ ಪಚ್ಚ ಉತ್ತರ ಕುಮಾರನೇ ಓದ್ತಿದ್ದೆ. ಅವ್ರು ಎಷ್ಟು ಸರಿ ಕರೆದು ಓದಿದ್ರು ಅದೇ ಓದ್ತಿದ್ದೆ ನಾನು. ನಮ್ಮ ತಂದೆ ಒಂದ್ಸರಿ ಕೇಳಿದ್ರು, ಇಲ್ಲೇ ನೀವು 7ನೇ ಕ್ಲಾಸ್ನಾಗ ಈ ಪಾಠ ಬಿಟ್ಟು ಬೇರೆ ಪಾಠ ಇದೆ ನಾನು. ಅಪ್ಪ ಮೇಷ್ಟ್ರು ಒಂದೇ ಪಾಠ ಕಣಕ್ಕೆ ಮಾಡೋದಿದ್ದೆ ನಾನು. ಅಂದರೆ ನಾನು ಜಗತ್ತಲ್ಲಿ ಜಾಸ್ತಿ ಸುಳ್ಳು ಹೇಳೋದಂದ್ರೆ ನಮ್ಮ ತಂದೆನೇ. ನಮ್ಮ ತಾಯಿಗೆ ಇದುವರೆಗಾಯ್ತು ಒಂದು ಸುಳ್ಳು ಹೇಳಿಲ್ಲ ನಾನು. ನಮ್ಮ ತಾಯಿ ಹತ್ರ ಯಾವಾಗ ನಿಜನೇ ಹೇಳೋದ, ಎಂಥ ಕಠಿಣವಾದ ಸಂದರ್ಭ ಬಂದರೂ ನಮ್ಮ ತಾಯಿ ನಿಜ ಹೇಳಿದ್ದಾರೆ, ಸುಳ್ಳು ಹೇಳೋಲ್ಲ ನಮ್ಮ ತಾಯಿಗೆ. ಹಂಗಾಯ್ತು, ಕಷ್ಟಪಟ್ಟು ಏನೋ ಓದಿದೆ. SSLC ಒಂದು 3-4 ಸರಿ ಫೇಲ್ ಆದೆ, ಆಮೇಲೆ ಪಾಸ್ ಆದೆ. ಆಮೇಲೆ PUC ಒಂದು 2-3 ಸರಿ ಫೇಲ್ ಆದೆ, ಆಮೇಲೆ ಪಾಸ್ ಆದೆ. ಡಿಗ್ರಿಗೆ ಬಂದೆ. ಡಿಗ್ರಿಗೆ ಬಂದಾಗ ವಯಸ್ಸಿನ ಲಕ್ಷಣಗಳು. ಡಿಗ್ರಿಗೆ ಬಂದಾಗ ಒಂದು ಹುಡುಗಿನ ಇಷ್ಟಪಡ್ತೀನಿ ನಾನು. ಒಂದು ಶೋಭಾ ಅಂತ ಹುಡುಗಿನ ಇಷ್ಟಪಡ್ತೀನಿ. ಅವಳಿಗೆ ನನ್ನ ಮೇಲೆ ಒಂದು ಚಾಲೆಂಜ್ ಆಗ್ತಾಳೆ. ಅವಳಿಗೆ ರ್ಯಾಂಕ್ ಅಂದರೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟು. ನಮಗೆ ಒಂದು ಚಾಲೆಂಜ್ ಅದನ್ನು ಪ್ರಪೋಸ್ ಮಾಡಿದೆ ಹುಡುಗಿ. ಒಂದ್ಸರಿ ಪ್ರಪೋಸ್ ಮಾಡಿದಾಗ ಹುಡುಗಿ ಒಂದು ಹೇಳ್ತಾಳೆ, ನೀವು ಮಕ್ಕ ನೋಡಿ ಕೇಳೋದೇ ನೀನು ಮಕ್ಕ ನೋಡಿ ಕೇಳ ಎಷ್ಟು ನೀನು ಎಷ್ಟಿದೆ ಮಾರ್ಕ್ಸ್ ನೀನು PUC ಅಂತ ತಡೆ. ನನಗೆ ಅವಾಗ ಒಂದು ಅಂದರೆ ಮನುಷ್ಯರಿಗೆ ಒಂದು ಯಾವಾಗಾದ್ರೂ ಬರುತ್ತೆ ಒಂದ್ಸರಿ ಛಲ ಅನ್ನೋದು ಬರುತ್ತೆ, ಕೋಪ ಅನ್ನೋದು ಬರುತ್ತೆ. ಅವಾಗ ನೀ ಎಷ್ಟಿದೆ ಅಂತ ಕೇಳ್ತೀನಿ ಅವಳಿಗೆ. ನಾನು ಫಸ್ಟ್ ಕ್ಲಾಸ್ ಕೊಡೋ ಡಿಸ್ಟಿಂಕ್ಷನ್ ಅಂತಾರೆ. ನಮ್ಮ ಲೈಫಲ್ಲಿ ಎಷ್ಟು ಪಾಸ್ ನೋಡೋದೇ ದೊಡ್ಡ ಕಷ್ಟ. ಈಗ ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಎಲ್ಲಿ ಅವೆಲ್ಲ ಮರೀಚಿಕೆ ಅಂದ್ಕೊಳ್ತೀನಿ ನಾನು. ಅವೆಲ್ಲ ಮರೀಚಿಕೆ ನಮ್ಮ ಕನಸಲ್ಲಿ ನಮ್ಮ ಲೈಫಲ್ಲಿ ಅಂದ್ಕೊಂಡು ನಾನು ಅವಾಗ ಅಂದ್ಕೊಳ್ತೀನಿ, ಕನಿಷ್ಠ ಸೆಕೆಂಡ್ ಕ್ಲಾಸ್ ಅವ್ರು ಬರಬೇಕಲ್ಲ, ನಾನು ಡಿಗ್ರಿ ಒಳಗೆ ಸೆಕೆಂಡ್ ಕ್ಲಾಸ್ ಅವ್ರು ಬರಬೇಕಲ್ಲ ಅಂತ ಆಟ ತೋಡ್ತೀನಿ. ನಾನಂತೀನಿ ಅವಳಿಗೆ, ನೋಡೋ ನಾನು ಸೆಕೆಂಡ್ ಕ್ಲಾಸು ಕನಿಷ್ಠ ನಿನಗಿರೋ ಒಂದು ಸೆಕೆಂಡ್ ಕ್ಲಾಸ್ ಅಂತ ಹೇಳಲ್ಲ, ನಿನಗಿರೋ 1 ಮಾರ್ಕ್ಸ್ ಜಾಸ್ತಿ ಹೇಳಿದ್ರೆ ನೀನು ಲವ್ ಮಾಡ್ತೀನಿ ಅಂತ ಕೇಳ್ತೀನಿ. ಮಾಡ್ತೀನಿ ಕೊಡೋಂತ ನಾವು. ಅದೇ ಆಟ. ಚಿತ್ರದುರ್ಗ ಬೆಟ್ಟಕ್ಕೆ ಹೋಗೋದು, ಅಲ್ಲಿ ಕುತ್ಕೊಂಡು ಸುಮ್ಮನೆ ಹಗಲು ರಾತ್ರಿ ಓದು ಬೇರೆ ಏನು ಮಾಡಲ್ಲ. ನಮ್ಮಮ್ಮ ನೋಡಿ ಖುಷಿ ಪಟ್ಬಿಡ್ತಾರೆ. ಇವನೇನೋ ಇಂಥ ಓದಕ್ಕೆ ತಿಳ್ಕೊಂಬಿಟ್ಟ ಅಂತೇಳಿ. ಇವನೇನು ಎದ್ರು ಪುಸ್ತಕ, ಮಕ್ಕಂದ್ರ ಪುಸ್ತಕ, ಹಗಲು ರಾತ್ರಿ ಪುಸ್ತಕ, ಕಾರಣ ಹುಡುಗಿಗೋಸ್ಕರ ಓದ್ತೀನಿ. ತುಂಬ ಜಂಬಕ್ಕೆ ಕೇಳ್ಕೊತೀನಿ ಅಂದ್ಕೋಬೇಡಿ. ಯೂನಿವರ್ಸಿಟಿಗೆ ಫಸ್ಟ್ ಬರ್ತೀನಿ ನಾನು. ಬರೇ ಡಿಸ್ಟಿಂಕ್ಷನ್ ಅಲ್ಲ, ಇಡೀ ಕುವೆಂಪು ಯೂನಿವರ್ಸಿಟಿ ನಮ್ಮದು. ಕುವೆಂಪು ಯೂನಿವರ್ಸಿಟಿಗೆ ಫಸ್ಟ್ ಬರ್ತೀನಿ. ಫಸ್ಟ್ ಇಯರ್ BA, ಸೆಕೆಂಡ್ ಇಯರ್ BA, ಥರ್ಡ್ ಇಯರ್ BA 3 ಸರಿ ಸಹ ಡಿಸ್ಟಿಂಕ್ಷನ್. ಅಂದರೆ ಯೂನಿವರ್ಸಿಟಿಗೆ ಫಸ್ಟು. ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಎಕನಾಮಿಕ್ಸ್. ಫಸ್ಟ್ ಬರ್ತೀನಿ. ಅದಕ್ಕೆ ಆ ಥರ ಛಲ ಹುಡಿಸಿದ್ದು ಕಾರಣ ಅವಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರು ಡಿಸ್ಟಿಂಕ್ಷನ್ ಅಲ್ಲಿ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ ಕರೆದ್ಬಿಟ್ಟು ನನಗೆ ಸನ್ಮಾನನೂ ಮಾಡ್ತಾರೆ. ನಾನು ಫಸ್ಟ್ ಇಯರ್ ಯೂನಿವರ್ಸಿಟಿಗೆ ಫಸ್ಟ್ ಬಂದಾಗ ಅವಳಿಗೆ ಒಂದು ಪ್ರಪೋಸ್ ಮಾಡ್ತಾಳೆ ನನಗೆ. ಇಲ್ಲ ಇನ್ನೆರಡು ವರ್ಷ ತಡೆಯಬೇಕು ನಾನು. ಇನ್ನೂ 2 ವರ್ಷ ಇದೆ, ಇಲ್ಲ ಲವ್ ಮಾಡಿಬಿಟ್ರೆ ಮತ್ತೆ ಅದು ಬಿಟ್ಬಿಟ್ರೆ ಲವ್ ಮಾಡಿದ ತಕ್ಷಣ ಮನುಷ್ಯ ಅಲ್ಲೇ ಒಂದು ಹೇಳ್ತಾರೆ, ವಿವಾಹಂ ವಿದ್ಯಾನಾಶನಂ ಅಂತ ಹೇಳ್ಬಿಟ್ಟು. ಹಾಗೆ ಪ್ರೀತಿ ವಿದ್ಯಾನಾಶನವೇ ಅದು ಕೂಡ. ಅವಾಗ ನಾನು ಅವಳಿಗೆ ಪ್ರಪೋಸಲ್ ಒಪ್ಪಿಕೊಳ್ಳಲ್ಲ. ನಾನು 2 ವರ್ಷ ಮತ್ತೆ ಓದಬೇಕಲ್ಲ ಅಂತೇಳಿ ಓದ್ತೀನಿ. ನನಗೆ ಅದು ಯೂನಿವರ್ಸಿಟಿಗೆ ಫಸ್ಟ್ ಬರ್ತೀನಿ. ಆಮೇಲೆ ನನಗೆ ಟೀಚಿಂಗ್ ಫೀಲ್ಡ್ ಆರಿಸ್ಕೋಬೇಕಂತ ನನಗೆ ತುಂಬ ಇಷ್ಟ. ನನಗೆ ಟೀಚಿಂಗ್ ಫೀಲ್ಡ್ ಏನೋ ಮಾಸ್ಟರ್ ಆಗಬೇಕು, ಲೆಕ್ಚರ್ ಆಗಬೇಕು ಅಂತ ನನಗೆ ಆಸೆ. ನಮ್ಮಪ್ಪನಿಗೆ ಏನು ಕನಸು, ಲಾಯರ್ ಆಗಬೇಕಂತ ನಮ್ಮ ಅಪ್ಪನ ಕನಸು. ನನಗೆ ಲಾಯರ್ ಅಂದರೆ ಎಲ್ಲರಿಗೂ ಓದಲಿಕ್ಕೆ ಸುತ್ತಾರಾಮ್ ಇಷ್ಟ ಇಲ್ಲ. ನನಗೆ MA ಮಾಡಬೇಕು, ಎಕನಾಮಿಕ್ಸ್ MA ಮಾಡಬೇಕು, ನಾನು ಲೆಕ್ಚರೇ ಆಗಬೇಕು ಅಂತ ನನ್ನ ಕನಸು. ನಾವಪ್ಪ ಬಲವಂತ ಇಲ್ಲ ಕಣ ನೀನು MA ಮಾಡಬೇಕು ಅಂತ ಹಳ್ಳಿ ಭಾಷೆ. ಆ ಮಗನೇ ಈ ಮಗನೇ ಅಂತೆಲ್ಲ ಸೇರಿಸ್ಕೊಂಡು ಬೈದ್ಬಿಡ್ತಾರೆ ಅವರು. ಮಾಡಲೇಬೇಕು ಅಂತಂತಾರೆ. ಹೌದು, ಈಗೊಂದು ಕಾಟ ಕಣ ಅಂದ್ಕೊಂಡು ನಾನು LLB ಅಡ್ಮಿಷನ್ ಆಗ್ತೀನಿ. ಸರಸ್ವತಿ ಲಾ ಕಾಲೇಜ್ ಚಿತ್ರದುರ್ಗದಲ್ಲಿ ಫಸ್ಟ್ LLB ಲಾ ಕಾಲೇಜ್. ನಮ್ಮ ಅಪ್ಪನಿಗೆ ನಾನು ಓದಬಾರ್ದು, ನಾನು LLB ಓದಲೇಬಾರ್ದು, ನಮ್ಮ ಅಪ್ಪನಿಗೋಸ್ಕರ ಸೇರಿದ್ದಾಳೆ, ನಾನು ಓದಲ್ಲ ಅಂತ ಹೇಳ್ಬಿಟ್ಟು ಅವಾಗ ಏನು ಮಾಡ್ತೀನಿ, ಅಲ್ಲಿಂದ ಸ್ವಲ್ಪ ರೌಡಿಸಮ್ ಬಿಡ್ತೀನಿ. ರೌಡಿಸಮ್ ಫೀಲ್ಡ್ ಆಗಿ ಮಾಡ್ತೀನಿ. ನಾವು ಅಪ್ಪನ ಹೊಟ್ಟೆ ಉಸಕ್ಕೋಸ್ಕರ, ಯಾರಿಗೋಸ್ಕರ, ನಮ್ಮ ಅಪ್ಪನ ಮೇಲೆ ಸೇಡಿಗೋಸ್ಕರ ನಾನು ರೌಡಿಸಮ್ ಫೀಲ್ಡ್ ಮಾಡ್ತೀನಿ. ಅಲ್ಲಿ ಅವ್ರು ನೋಡಿದ್ದು, ಈ ಹುಡುಗರು ನೋಡಿದ್ದು, ಅವ್ರು ಹೊಡಿಯೋದು ಸುಮ್ಮನೆ ಇದೇ ಮಾಡ್ತೀನಿ. ಎಲ್ಲರಿಗೂ ಒಂದು ದಿನನೂ ಸ್ಕೂಲ್ಗೆ ಹೋಗಲ್ಲ ನಾನು. ಪ್ರಿನ್ಸಿಪಾಲ್ ಮಾಡ್ಕೊಡ್ತೀನಿ. ಅದು ಶೋಭಾ ಅವಳು ಬೇರೆ ಫೀಲ್ಡ್ ಆಯ್ಕೆ ಮಾಡ್ಕೊತಾಳೆ. ಇಲ್ಲ ಲವ್ ಮುಂದುವರಿಯಲ್ಲಕ್ಕ, ಲವ್ ಮುಂದುವರಿಯೋದಿಲ್ಲ, ಅಲ್ಲಿಗೆ ಮುಗಿತಂತದ್ದು. ಅವಾಗೇನು ನಾನು ಓದೋದಿಲ್ಲ, ಸುಮ್ಮನೆ ಅದು ಹುಡುಗ ಅವರು ರೌಡಿಸಮ್ ಫೀಲ್ಡ್ ಇಟ್ಕೊಂಡ್ಬಿಡ್ತೀನಿ ನಾನು. ಧ್ರುವದಲ್ಲಿ ದೊಡ್ಡ ರೌಡಿ ಅಣ್ಣಿ ಅಂತ ದೊಡ್ಡ ರೌಡಿ ಇದ್ದ ಧ್ರುವದಲ್ಲಿ. ಅವನು ನೋಡೋದು ದೊಡ್ಡ ರೌಡಿ ಆಗ್ತೀನಿ ನಾನು ಅನ್ಕೊಳ್ತೀನಿ. ಅವನನ್ನು ಹೊಡೆದ್ಬಿಡ್ತೀನಿ ಒಂದಿನ. ಅವನನ್ನು ನೋಡಿದ್ರಿ, ಅವ್ರು ಟೇಷನ್ಗೆ ಹೋಗ್ತೀನಿ. ಟೇಷನ್ಗೆ ಹೋದಾಗ ಅವಾಗ ಅಶ್ವಥ್ ರೆಡ್ಡಿ, ತಿಪ್ಪಾರೆಡ್ಡಿ ಅಂತ ದೊಡ್ಡ ಅಂದರೆ ಅವಾಗ ಆ ಫೀಲ್ಡಲ್ಲಿ ಅವರು ಮಿನಿಸ್ಟರ್ಗಳು, PWD ಮಿನಿಸ್ಟರ್ ಆಗಿದ್ದರು ಅವರು. ಇನ್ನು ಇನ್ಫ್ಲೂಯೆನ್ಸ್ ಮೇಲೆ ನನ್ನ ಬಿಡಿಸ್ಕೊಂಬರ್ತಾರೆ. ಜೈಲಿಗೆ ಕಳಿಸಲ್ಲ.
ಅವಾಗ ಜೈಲಿಗೆ ಕಳಿಸಿದ್ರೆ ಮೋಸ್ಟ್ಲಿ ಕೊಲೆಗಾರ ಆಗ್ತಾರಲ್ಲ ನಾನು. ಅವಾಗ LLB ಅಷ್ಟಕ್ಕಷ್ಟೇ ಆಗುತ್ತೆ. ಆಮೇಲೆ ಕಷ್ಟಪಟ್ಟು ಇದೆಲ್ಲ ಯೂನಿವರ್ಸಿಟಿ ಬೇರೆ, ಯೂನಿವರ್ಸಿಟಿ ಫಸ್ಟ್ ಅಲ್ಲ ನಾನು. ಹೀಗೆ ಅಲ್ಪ ಸ್ವಲ್ಪ ಹಂಗೆ ಓದಿ ಫಸ್ಟ್ ಇಯರ್ ಪಾಸ್ ಮಾಡ್ಕೊತೀನಿ, ಸೆಕೆಂಡ್ ಇಯರ್ ಪಾಸ್ ಮಾಡ್ಕೊತೀನಿ, LLB ಫೈನಲ್ ಇಯರಿಗೆ ಬರ್ತೀನಿ. LLB ಫೈನಲ್ ಇಯರಿಗೆ ಬಂದಾಗ ನನ್ನ ಲೈಫಲ್ಲಿ ಒಂದು ಬೇರೆ ಟರ್ನ್ ತಗೊಳುತ್ತೆ. ಏನಪ್ಪ ಅಂತಂದರೆ ನಮ್ಮ ತಂದೆ ಕಾಂಟ್ರಾಕ್ಟ್ ಫೀಲ್ಡ್ ಮಾಡಬೇಕಾದ್ರೆ ಅವರು ನನ್ನನ್ನು ಕರೀತಾರೆ, ನೀನು ಸ್ವಲ್ಪ ಜವಾಬ್ದಾರಿ ತಗೊಳಪ್ಪ, ಸುಮ್ಮನೆ ಈಗ ನನಗೂ ವಯಸ್ಸಾಗ್ತಾ ಬಂತು, ನೀನು ಜವಾಬ್ದಾರಿ ತಗೊಳಪ್ಪ ಅಂತಾರೆ. ನನಗೆ ಕಾಂಟ್ರಾಕ್ಟ್ ಫೀಲ್ಡಿಗೂ ಇಷ್ಟ ಇಲ್ಲ, ಈ LLBನೂ ಇಷ್ಟ ಇಲ್ಲ. ನನಗೆ ಇಷ್ಟಲ್ಲದ ಮಾಡಿಸ್ತಾವಲ್ಲ ಅಂತ ಹೇಳ್ಬಿಟ್ಟು ನನಗೊಂದು ಆದ್ರ ಮೇಲೆ ಜಿದ್ದು ಸರಿ ಅಂದ್ಕೊಂಡು ಆಯ್ತು ಮಾಡ್ತೀನಿ ಬಿಡು. ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ನಾವೇನಂದ್ರೆ ನಮ್ಮಮ್ಮ ತುಂಬ ಸಾಧ್ವಿ ಅಂದರೆ ತುಂಬ ಸಾಧ್ವಿ. ಗಂಡ ಹಾಕಿ ಗೆರೆನ ದಾಟಿಲ್ಲ, ದಾಟೋದು ಇಲ್ಲ ಅಮ್ಮ, ಅಂತ ಸಾಧ್ವಿ ಅಮ್ಮ. ಕಾಂಟ್ರಾಕ್ಟ್ ಫೀಲ್ಡಿಗೆ ಬರ್ತೀನಿ. ನಮ್ಮಮ್ಮನ ಮಾತು ಹೇಳ್ತಾರೆ, ಇದಾಜ ಕೆಲ್ಸಕ್ಕೆ ಬರೋ ಹೆಣ್ಮಕ್ಳ ಮೇಲೆ ಯಾವತ್ತೂ ಬಣ್ಣ ಹಾಕ್ಬೇಡ, ಒಂದು. ಆಮೇಲೆ ಕೆಲಸಗಾರ ಮೇಲೆ ಯಾವತ್ತು ಕೈ ಮಾಡಬೇಡ, ಇವೆರಡು ನಡೆಸ್ಕೊಡಪ್ಪ ನೀವು ಸಾಕು ಅಂತ ಹೇಳ್ತಾರೆ. ನಾವು ಮಾತು ಕೊಡ್ತೀನಿ ಆಯ್ತಮ್ಮ ಅಂತ. ಅಲ್ಲಿ ಯಾರಿಗೂ ಹೊಡೆಯಲ್ಲ ನಾನು. ಆಮೇಲೆ ಅಲ್ಲಿ ಯಾವ ಕೆಲಸಕ್ಕೆ ಬರೋ ಯಾವ ಹೆಣ್ಮಕ್ಳ ಮೇಲೂ ಕಣ್ಣು ಹಾಕಲ್ಲ. ಅವಾಗ ಅದಕ್ಕೆ ನಡೀತದೆ. ನನಗೆ ಕಾಂಟ್ರಾಕ್ಟ್ ಫೀಲ್ಡ್ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ಇಂಜಿನಿಯರು ರವಿ ಸರ್ ಅಂತೇಳಿ ಅವರು ಒಂದು 25 ಲಕ್ಷದ ಕೆಲಸ ಕೊಟ್ಟಿರ್ತಾರೆ ನಮ್ಮ ತಂದೆ. ಹೋಗಿ ನಮ್ಮ ತಂದೆಗೆ ಮತ್ತು ಅವ್ರಿಗೆ ಪರ್ಸೆಂಟೇಜ್ ವಿಚಾರವಾಗಿ ಕ್ಲಾಶ್ ಆಗುತ್ತೆ ಆಫೀಸಲ್ಲಿ ನಮ್ಮ ತಂದೆಗೆ ಆತ. ಅಂದರೆ ಒಬ್ಬ ವ್ಯಕ್ತಿಗೆ ಕೋಪ ಬರೋಂಗೆ ನಾವು ಮಾತಾಡಿರಲ್ವ, ಎದುರಿರೋ ವ್ಯಕ್ತಿ ಕೋಪ ಬರೋದು. ನಮ್ಮ ತಂದೆ ಏನೋ ಮಾತಾಡಿರ್ತಾರೆ, ಆ ವ್ಯಕ್ತಿ ಕೋಪ ಬರುತ್ತೆ, ನಮ್ಮ ತಂದೆ ಹೊಡೆದ್ಬಿಡ್ತಾರೆ ಅವರು. ನಮ್ಮದು ಬೇರೆ ಫೀಲ್ಡ್ ಇರ್ತಾರೆ, ಈ ಕಡೆ ರೌಡಿಸಮ್ ಫೀಲ್ಡ್ ಇತ್ತಲ್ಲ, ಅದು ನಮ್ಮ ತಂದೆ ಒಂದ್ಸರಿ ಹೇಳ್ಕೊಳ್ತಾರೆ, ಹೋಗ್ಬಿಡ ನೋಡೋರು ಅಂತಂದು ಅಷ್ಟೇ ಹೇಳಿದಷ್ಟೇ. ಅವರೇನು ನೀನೇನಾದ್ರು ಮಾಡು ಅದು ಮಾಡೋದು ಏನು ಹೇಳಿಲ್ಲ ನನಗೆ, ಹೊಡೆದ್ಬಿಟ್ಟ ಕಣವ ಅಂತಾರೆ. ನಮ್ಮ ತಂದೆಗೆ ಹೊಡೆಯೋಷ್ಟು ದೊಡ್ಡವನಾಗ್ಬಿಟ್ಟು ನಾನು ಅಂತ ನನಗೆ ಕೋಪ ಬರುತ್ತೆ. ಕೋಪ ಬಂದಾಗ ಸರಿ ಇನ್ನು ಏನಾದರೂ ಮಾಡಬೇಕಲ್ಲ ಅಂತಂದ್ರೆ ನಮ್ಮ ಅಕ್ಕನ ಮಗ ಹಳಿ ಜೊತೆಗೆ ಹಳಿಗೆ ಕರಿತೀನಿ. ಅವನು ಪಾಪ ಅವನಿನ ಅವಾಗಿನ SLC ಬೇರೆ ಒಂದು 2-3 ವರ್ಷ ಆಗಿರುತ್ತೆ. ಅಂದರೆ ಏಜ್ ಆಗಿರುತ್ತೆ, ಅಂದರೆ ಬೇಜಾರಿರ್ತಾನೆ. ಅವನು ಕರೆದ್ಬಿಟ್ಟು ದೀಪ ನಿನಗೊಂದು 3 ಲಕ್ಷ ಅಂದರೆ ಬೇರೆ ಗಡಪ್ಪನ ಮಗಳ ಮಗ ಅವನು, ಒಂದು 4 ವರ್ಷ ಕೊಟ್ಬಿಡ್ತೀನಿ, ಅವ್ನು ಕೈ ಹಿಡಿಯಲ್ಲ ಅಂತೀನಿ ನಾನು. ಅವನಿಗೆ ಕೈ ಕೊಡೋದು ಅವನು ಭಾರಿ ಇವಾಗ ನಾವು ಒಬ್ಬನೇ ಕೊಡೋದಾನೆ ಅಂತಂದು ಅವನು ಕರ್ಕೊಂಡು ಹೋಗ್ತೀನಿ. ಅವಾಗ 100 ರೂಪಾಯಿ ಕೂಲಿ ಸಿಕ್ಕರೆ ದೊಡ್ಡದಾಗೋದು, 2-3 ವರ್ಷ ಸಿಕ್ಕರೆ ಯಾರು ಕೊಡೋದು. ಆಯ್ತು ಹೋಗೋಣ ಅಂತ ನಾವು. ಈಗ ನಾನು ಅವನು ನೆಕ್ಸ್ಟ್ ಒಂದು 10 ವರ್ಷ ಕೆಲಸ ಕೊಟ್ಟಿರ್ತಾರೆ ನಮಗೆ. ಅಲ್ಲಿಗೆ ಸ್ಪಾಟ್ ಕೋರ್ಸ್ ಕರ್ಕೊಂಡು ಹೋಗ್ತಾರೆ. ಸ್ಪಾಟ್ ಕೋರ್ಸ್ ಕರ್ಕೊಂಡು ಹೋದಾಗ ಸ್ಪಾಟ್ ನೋಡ್ಕೊಂಡು ಬರ್ತೀವಿ. ಅದಕ್ಕಿಂತ ಮುಂಚೆನೆ ಆ ಸ್ಪಾಟ್ಗೆ ಹೋಗ್ತೀವಿ ನಾವು. ಇಂಜಿನಿಯರ್ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ಆ ಸ್ಪಾಟ್ಗೆ ಹೋಗಿ ಸ್ಪಾಟೆಲ್ಲ ನೋಡ್ಕೊಳ್ತೀವಿ. ಗಾಡಿ ಎಲ್ಲಿ ನಿಲ್ಲಿಸ್ಬೇಕು, ಅವನ್ನ ಎಲ್ಲಿ ಕಡಿಬೇಕು ಎಲ್ಲ ಸ್ಕೆಚ್ ಹಾಕೊಂಡು ಬರ್ತೀವಿ ನಾನು ಅವನಿಬ್ರು ಹೋಗಿ. ಅದೇ ನಾವು ಹೆಂಗೆ ಸ್ಕೆಚ್ ಹಾಕೊಂಡು ಬರ್ತೀವಿ. ಕೆಟ್ಟದಕ್ಕೆ ಪ್ರಕೃತಿ ಬೇಗ ಸಪೋರ್ಟ್ ಮಾಡೋದಂತೆ, ಒಳ್ಳೆಯದು ಸಪೋರ್ಟ್ ಮಾಡೋದು ಜಲ್ದಿ. ಅವ ನಮ್ಗೆ ಕೆಟ್ಟದಕ್ಕೆ ಬೇಗ ಸಪೋರ್ಟ್ ಮಾಡ್ಬಿಟ್ಟು ಅವತ್ತು ಹೆಂಗೆ ಅಂದರೆ ಮಠ ಮಧ್ಯಾಹ್ನ ಬುಧವಾರ ನಾವು ಮಾಡಿದ್ದು. ಹೋಗ್ತೀವಿ ನಾವು ಹೆಂಗೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಅದೇ ಥರ ನಡೀತದೆ. ಅವ್ನು ಆಫೀಸಿಂದ ಕರ್ಕೊಂಡು ಹೋಗ್ತೀನಿ, ಅವನು ಪೋಸ್ಟ್ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ, ಒಂದು 100 ಸ್ಟಾಫ್ ತಗೊಳ್ತಾನೆ, ಅಲ್ಲಿಂದ ಮನೆ ಕರ್ಕೊಂಡು ಹೋಗ್ತಾನೆ. ಮನೆ ಕರ್ಕೊಂಡು ಹೋಗಿ ನಾನು ಸಾಕಷ್ಟು ಸರಿ ಅವ್ರ ಮನೆಗೆ ಹೋಗಿರ್ತೀನಿ. ನಾನು ಅವ್ರು ಹೇಳ್ತಿ ಅವಕ್ಕ ತುಂಬ ಒಳ್ಳೆ ಹೆಣ್ಮಗಳು. ನನಗೆ ಯಾವಾಗ ಪ್ರೀತಿ ಒಂಥರ ತಮ್ಮನ ಥರ ನೋಡ್ತಾ ಇರ್ತಾರೆ. ನಾನು ಯಾವಾಗ ಹೋದ್ರು ನನಗೆ ಏನು ಇಷ್ಟ ಅಂತ ಗೊತ್ತಾಗ್ತಿದ್ದೆ. ನನಗೆ ಚಿತ್ರಾನ್ನ ಅಂದ್ರೆ ತುಂಬ ಇಷ್ಟ, ಕಾಫಿ ಅಂದರೆ ತುಂಬ ಇಷ್ಟ. ಅವತ್ತು ಉಪ್ಪಿಟ್ಟು ಮಾಡಿರ್ತಾರೆ. ಅವರು ಉಪ್ಪಿಟ್ಟು ಮಾಡ್ತಾರ ಇದು ಉಪ್ಪಿಟ್ಟು ತಿಂತೇನೋ ಅಂತಾರೆ, ಬೆಳಗ ಅಂತೀನಿ. ಒಂದು ಚಿತ್ರಾನ್ನ ಇಷ್ಟ ಅಲ್ಲ ಅಂತೇಳಿ ಅವಕ್ಕ ಪಾಪ ಚಿತ್ರಾನ್ನ ಮಾಡಿಕೊಡ್ತಾಳೆ. ಚಿತ್ರಾನ್ನ ಮಾಡಿಕೊಟ್ಟು ಅವರೆಲ್ಲ ಟೀ ಕುಡಿಯೋರು, ನನಗೋಸ್ಕರ ಕಾಫಿ ಮಾಡಿಕೊಡ್ತಾ ಅವತ್ತ. ಅದಕ್ಕಾದ್ರೂ ನೀವು ಮನಸ್ಸು ಕರಲಿಲ್ಲ ಅವತ್ತು. ಅವಾಗ ನಾನು ಮನಸ್ಸಿನಾಗ ಅವಕ್ಕ ಮಕ್ಕಳ ಮಕ್ಕಳಿಗೆ ನೋಡ್ತಾ ಇರ್ತೀನಿ. ಅಕ್ಕ ಇವತ್ತು ಗಂಡನ ಕೈ ಕಡಿಬೇಕ ತಿಳಿಕೊಳಕ್ಕ ನಾವು ಏನೇನಂತ ಇಷ್ಟೊಂದು ಟ್ರೀಟ್ ಮಾಡ್ತೀನಿ ಅಂತ ನಾನು ಮನಸ್ಸಿಗೆ ಅಂದ್ಕೊಳ್ತಾ ಇದ್ದೀನಿ. ಅದನ್ನ ನಾನು ಇವತ್ತು ಅವಳನ್ನ ದುಡಿಯ ಕೈನೇ ಕಡಿಬೇಕಂತ ಅಂದ್ಕೊಂಡಿದ್ದಲ್ಲ, ಇವತ್ತು ನೋಡಿ ಎಷ್ಟು ಟ್ರೀಟ್ ಮಾಡ್ಬೇಕಲ್ಲ ನನಗೆ ಅಂತ ಮನಸ್ಸಿಗೆ ಅಂದ್ಕೊಳ್ತೀನಿ. ಅದನ್ನು ತರಗಲ್ಲ ನಾವು, ಆದರೆ ಸಾಗ್ಬಿಟ್ಟಿದ್ದಾರೆ ಬಲವಾಗಿ. ಅಲ್ಲಿಂದ ನನ್ನ ಬೈಕನ್ನು ನಮ್ಮ ಬಳಿ ಕೊಟ್ಟು ಅವ್ರಿಗೆ ಬರೋಕ್ಕೆ ಹೇಳ್ತೀನಿ. ನಾನು ಇಂಜಿನಿಯರು ಅವ್ನ ಬೈಕಲ್ಲಿ ಹೋಗ್ತೀವಿ, ಇಂಜಿನಿಯರ್ ಬೈಕಲ್ಲಿ ಹೋಗ್ತೀವಿ. ಆಮೇಲೆ ಸ್ಕೂಲಿಗೆ ಆ ಮೂಮೆಂಟಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಬರ್ತಾರೆ, ಒಂದು ಗಂಡು ಒಂದು ಹೆಣ್ಣು.
ಅವ್ರನ್ನೂ ನೋಡ್ತೀನಿ. ಅವ್ರ ಪಾಪ ಮಮ ಮಮ ಅಂತ ಮನೆಗೆ ಮಮ ಅವ್ರಿಗೆ ನಾನು ಯಾವಾಗಲೂ ಮನೆಗೆ ಹೋದ್ರೆ ಮಾಮ ಅಂತಿರ್ತಾರೆ ನನಗೆ ಅವರು. ನಾನು ಅವ್ರ ತೆರ ಮುದ್ದಾಡ್ತೀನಿ. ಆಮೇಲೆ ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡ್ತೀನಿ, ಸೊ ನಾನು ಮಾಡ್ತಿರೋದು ತಪ್ಪಲ್ವಾ ಅಂತಂದು. ನಾನು ಲಾ ಮಾಡ್ತಿದ್ದಲ್ಲ, ಲಾಭಕ್ಕೆ ತೆಗೆದು ನೋಡ್ತೀನಿ. ಅಂದರೆ ಆಫರ್ಡ್ ಮಾಡಿದ್ರೆ ಏನು ಶಿಕ್ಷೆ ಆಗ್ಬೋದು ಅಂತ ನೋಡಿರ್ತೀನಿ. ಸೆಕ್ಷನ್ 307 ಬೀಳುತ್ತೆ. 7 ವರ್ಷ ಅಪ್ಪನಿಗೋಸ್ಕರ 7 ವರ್ಷ ಸ್ಯಾಕ್ರಿಫೈ ಮಾಡೋದೇನು ಮಾಡೋದು, ನಾನು ಮಾಡೋದು ಅಂತೀನಿ ನಾನು. ಅವಾಗ ಮಕ್ಕಳು ಬಂದು ಮುದ್ದಾಡ್ತಾರೆ, ಅಂದ್ರೆ ಮಕ್ಕಳು ಬಂದು ಮೈ ಮೇಲೆ ಬಿಡ್ತಾರೆ, ಅವ್ರನ್ನ ಮುದ್ದಾಡ್ತೀನಿ. ಅವಾಗ ಚಿತ್ರಾನ್ನ ಮಾಡ್ಕೊಡ್ತಾರೆ, ಇಷ್ಟ ಅಂತ ಚಿತ್ರಾನ್ನ ಮಾಡ್ಕೊಡುತ್ತೆ, ಕಾಫಿ ಕೊಡುತ್ತೆ, ಕುಡಿತೀರಿ. ಅವಾಗೇನು ಬೇಡ ಅಲ್ವಾ, ಬೇಡ ಬೇಡ ತಾನೆ ಪಾಪ ಇಷ್ಟೆಲ್ಲ ಪ್ರೀತಿ ತೋರಿಸ್ಬೇಕಾದ್ರೆ ಇವ್ರಿಗೆ ಮಾಡಿದ್ರೆ ಇವ್ನು ನಾವು ಅಪ್ಪ ಹೊಡೆದು ನಾನೇ ಕೊಡೋದು ಇವನ್ನ ಅಂತ ಮನೆ ದಾಟಿದ್ದಾಗ ಮನೆ ಒಳಗಿದ್ದಾಗ ಯೋಚನೆ ಮಾಡ್ತೀನಿ. ಮನೆ ಹೊರಗೆ ಬಂದ ತಕ್ಷಣ ಇವನು ತುಂಬ ಕಡಿಲೇಬೇಕು ಅಂತ ನಾನು. ಆದ್ರೆ ಸೀದಾ ಅಲ್ಲಿ ನೋಟ ಲಕ್ಷ್ಮೀ ಸಾಗರ ಅಂತ ಬರೋ ಸಾಗರ ಹತ್ರ ಅಲ್ಲಿ ಹೋಗ್ತಾ ಅದೆಲ್ಲ ಒಳ ಚಾರಿಟಿ ವ್ಯವಸ್ಥೆ. ಆ ಊರು ಪೂರ್ತಿ ಅದೆಲ್ಲ ತೋರಿಸ್ತಾರೆ. ಅದೆಲ್ಲ ತೋರಿಸಿದ ತಕ್ಷಣ ಬರ್ತೀವಿ, ಹೊರಗಡೆ ಬರ್ತೀವಿ. ಊರಿಂದ ಆ ಊರಿಗೆ ಅಂದರೆ ಅದು ಕಾಲ್ದಾರಿ ಊರು, ಇಂಟೀರಿಯರ್ ಪ್ಲೇಸ್. ಅವಾಗ ಅಲ್ಲಿ ಬರೋದು ಫುಲ್ ಜಾಲಿ, ಆ ಕಡೆ ಈ ಕಡೆ ರೋಡ್ ಸೈಡ್ ಫುಲ್ ಜಾಲಿ ಇದ್ದಾಗ ಅಲ್ಲಿ ಬೈಕ್ ನಿಲ್ಸಲ್ಲ. ಒಂದು ನಿಮಿಷ ಸರ್ ಅಂತೀನಿ ನಾನು, ಸರ್ ಒಂದು ನಿಮಿಷ ರಿಸೀವ್ ಮಾಡ್ಬೇಕು ಅಂದಾಗ ಬೈಕ್ ನಿಲ್ಸ್ತಾರೆ ಅವರು. ಬೈಕ್ ನಿಲ್ಸ ತಕ್ಷಣ ನಾನು ಕೀ ತಗೊಂಡಾಗ ಯಾಕೆ ಬಸ್ಸಿದ್ದೋಡ ಅಂತಾರೆ ಅವರು. ಅಲ್ಲಿ ಆಲ್ರೆಡಿ ನಾನು ನಡೆಯ ಬಂದಿರ್ತಾನೆ ಅವರು. ಕೀ ತಗೊಂಡು ಸರ್ ಮಾತಾಡೋ ಸರ್ ಮಾತಾಡ್ಬೇಕು ಸರ್ ಅಂತ. ಏನು ಮಾತಾಡೋ, ಇಲ್ಲೇ ಮಾತಾಡೋ ಅಂತಾರೆ. ಇಲ್ಲ ಸರ್ ಜಾರಿ ಮಾಡ್ಕೊಂಬರ್ರಿ ಅಂತ. ಇಲ್ಲೇ ಮಾತಾಡೋ ಅಂತ ಅವರು. ನೀನು ಅಂತ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಡು ಇಬ್ಬರು ಹೇಳ್ಕೊಂಡು ಹೋಗ್ತಾರೆ. ಅವತ್ತು ನಮ್ಮ ಕರ್ಮ ಹೆಂಗಿದೆ ಅಂತಂದ್ರೆ ಅವತ್ತು ಯಾವಾಗಲೂ ಓಡಾಡ್ತಾರೆ ಅಲ್ಲಿ. ಅವತ್ತು ಯಾರು ಓಡಾಡಂಗಿಲ್ಲ ಅಲ್ಲಿ. ಮಾಡ್ತಾನೆ ಅವನು. ನೀವಪ್ಪ ಏನಂತ ಗೊತ್ತೇನೋ ಸಿದ್ಧಾರೂಢ, ಅವತ್ತು ನೀವಪ್ಪ ಏನಂತ ಗೊತ್ತೇನೋ ಅದನ್ನ ಕೇಳಿದ್ರೆ ನಿಮಗೂ ಕೋಪ ಬರೋದಂತಂದ್ರೆ ನಾವಪ್ಪ ಸೀನಿಯರ್ ಸಿಟಿಜನ್ ಅವ್ನು ಏನಾದಂತಂದ್ರೆ ನೀನ್ ಯಾಕಂದ್ರೆ ಹೊಡೆದು ಅಂತೀರಿ. ನೀವಪ್ಪ ಅವನಿಗೆ ನಾವಪ್ಪ ಏನಂದ ಅಂತ ಅನ್ನೋದೇ ಬಿಡಂಗಿಲ್ಲ ನಮಗೆ. ಬಿಟ್ಟಿದ್ರೆ ಅವ್ರು ಮೋಸ್ಟ್ಲಿ ರಾಜಿ ಆಗೋದೇನೋ. ಹೌದಾ ಸರ್ ಬಿಡಿ ಸರ್, ನನ್ನ ಮನಸ್ಸನ್ನು ಬದಲಾಗ್ಬಿಡೋದೇನೋ. ನಾನು 22 ವರ್ಷ ಜೈಲಿರೋ ತಪ್ಪದು. ಅವ್ರಿಗೆ ಹೇಳಕ್ಕೆ ಬಿಡಲ್ಲ ನಾನು. ಅವಾಗ ಅವ್ನು ಜಸ್ಟ್ ಹಿಂಗೆ ಉಪಯೋಗಿಸ್ತೀನ. ಅವನು ಮಚ್ಚೆ ಅಂತ ನನಗೆ ಅವನೇನು ಮಾಡಿ ಬಲಗ ಇಲ್ಲಿ ಕಡಿಬೇಕಾರೆ ಇಲ್ಲಿಗೆ ಕಡಿಯಂಗಿಲ್ಲ. ಸೀದಾ ಬಲಗ ಇರಲೇ ಒಂದು ಗುರ್ತಿರ್ಬೇಕಾರೆ ನಮ್ದು ಹನುಮಂತಪ್ಪನ ಮಕ್ಕಳು ಹೊಡೋದ್ರ ಗುರ್ತಿರ್ಬೇಕು, ಇಲ್ಲಿ ಕಡಿಬೇಕಂತ ಹೇಳ್ತಾರೆ ಅವ್ನಿಗೆ. ಅವ್ನು ಇಂಜಿನಿಯರ್ ಏನು ಮಾಡ್ತಾನೆ, ಎಡಗಡೆಗೆ ತಿರುಗಿದ್ರೆ ಅವ್ನು ಕತ್ತೆ ಮೋಸ್ಟ್ಲಿ ಕೈಯೇ ಕಡಿತಿದ್ವಿ ನಾವು. ಅವ್ರೇನು ಮಾಡ್ತಾರೆ ಬಲಗಡೆ ಹಿಂಗೆ ತಿರುಗ್ತಾನೆ ಅವ್ನು ಹಿಂಗೆ ನೋಡಿ. ಅವ್ರು ಇಲ್ಲಿ ಕೊಡ್ಬಿಡ್ತಾನೆ ನಮಗೆ. ಇಲ್ಲಿ ಹೊಡ್ಬಿಡ್ತಾರೆ ಒಂದೇ ಮಾಡ್ತಾರೆ ಶಿರಾ ಕಡೆ ಬಂದು ಒಂದೇ ಮಾಡ್ತಾರೆ ಶಿರಾ ಫುಲ್ ಕಡೆಗೆ ಬಂದ್ಬಿಡ್ತಾರೆ. ಅದು ಒಂದು ಚೂರು ಅಲ್ಲೇ ಸ್ಪಾಟ್. ಅದು ಶಿರಾನ ಹಿಂಗೆ ಇಡ್ತಾನೆ, ಹಿಂಗೆ ಹೇಳಿದ್ನಿ ಕಡೆಗೆ ಬಂದ್ಬಿಡ್ತದೆ. ಇಲ್ಲಿ ಚೂರು ಇರ್ತಾನೆ ಚರ್ಮ, ನಾನು ಹಿಂಗೆ ಇರ್ತಾನೆ ಹೇಳಿದ್ ಕಡೆಗೆ ಬಂದು ತಲೆ ಹಂಗೆ ಬಿಟ್ಬಿಡ್ತೀನಿ ಅಂತ. ಸ್ವಲ್ಪ ತಲೆ ಕೂತ್ಕೊಳ್ತೀವಿ. ಅವ್ರಿಗೆ ಬೈತೀನಿ, ನಾನು ಕೆಟ್ಟಕೊಳಕನ ಬೈತೀನಿ. ಅದೇ ಎಂತಂದ್ರೆ ನೀನು ಅದೇ ಅವನಿಗೆ ಕೈ ಕಡಿಬೇಕನ್ನೋದೇ ಫಿಕ್ಸ್ ಇರುತ್ತೆ. ಅವ್ನ ಮೇಲೆ ಕೆರೆ ಕಡಿದಂದ್ರೆ ಜಾಸ್ತಿ ಇಲ್ಲ ಅವ್ನಿಗೆ. ಅವ್ನು ಬಿಟ್ಬಿಟ್ಟಿದ್ದಾನೆ. ಬಿಟ್ಬಿಟ್ಟಿದ್ದಾನೆ ಅವ್ರಿಗೇನು ಅಲ್ಲೇ ಕತ್ತೆ ಕಡಿದ್ರೆ ಗೊತ್ತಾಗಲಿ ನೀವು ಹೊಟ್ಟೆ ಅನ್ನೋಕ್ಕಿಂತ ಏನೋ ಬೈದ್ಬಿಡ್ತೀನಿ. ಮಗ ಕೈ ಕಡಿಬೇಕಾಗಿತ್ತಲ್ಲ ಅವನ್ನ ಅಂತೇಳಿ ಸೊತ್ತಿರನ್ನ ಕೈ ಹಿಡ್ಕೊಂಡು ಬತ್ತಿ ಕೈ ಕಡಿಯಕ್ಕೆ ಹೋಗ್ತಾನೆ ಅವನು. ಅಲ್ಲೇ ಸೊತ್ತಾಗಿ ಬಿಡಲ್ಲ ಹಿಂಗೆ ನಾನು ಯಾವ ಅವಸರ ಬಿಟ್ಟು ನೀನು ಇಟ್ಟುಬಿಡ್ತೀನಿ, ನನಗೆ ಹೊಡೆದ್ಬಿಡ್ತಾನೆ ಅವನಿಗೆ. ನವಳಿಯ ನನಗೆ ಹೊಡೆದ್ಬಿಡ್ತಾನೆ ಅವನು. ಮತ್ತೆ ನಾನು ಬನಿಯನ್ನೆಲ್ಲ ಬಿಟ್ಟು ಇದಕ್ಕೆ ಸುತ್ತಿಗೆಂದು ಅವನ ಗಾಡಿಯಾಗಿ ಕಳಿಸ್ಬಿಡ್ತೀನಿ. ಅವ್ನು ಹೋಗ್ಬಿಡಲ್ಲ ನೀನು ಅಂತ ಹೇಳಿ. ನಾನು ಅಲ್ಲಿಂದ ಸುಮಾರು ಒಂದು 16 ಕಿಲೋಮೀಟ್ರ್ ನಡ್ಕೊಂಡ್ಬರ್ತೀನಿ. ಸುತ್ತಾಡ್ತಾ 16 ಕಿಲೋಮೀಟ್ರ್ ನಡ್ಕೊಂಡ್ಬರ್ತೀನಿ. ಫುಲ್ ಎಲ್ಲ ರಕ್ತ, ಇದು ರಕ್ತ ಬರ್ತಂದ್ರೆ ಜೋಲಿ ಇಟ್ಕೊಂತೀನಿ, ಬ್ಯಾಟ್ ಜೋಲಿ ತೋಟ ಪೂರ್ತಿ ರಕ್ತ ಆಗ್ಬಿಡ್ತಾನೆ, ಮೈಯೆಲ್ಲ ರಕ್ತ. ಅಲ್ಲಿಂದ ನಡ್ಕೊಂಡ್ಬರ್ತೀನಿ. ಹೊಲಗಳಲ್ಲಿ ನಡ್ಕೊಂಡು ಬಾಯಕ್ಕೆ ಆಗುತ್ತೆ ಅಲ್ಲಿ ಯಾರು ಕೇಳ್ತೀನಿ ಅವ್ರನ್ನ, ಅಕ್ಕ ನೀರು ಕೊಡಕ್ಕ ಅಂತ. ಏನಾಗಿತ್ತಪ್ಪ ನಿನಗೆ ಅಂತ. ಇಲ್ಲಕ್ಕ ರಕ್ತ ಐತೆ, ಆಕ್ಸಿಡೆಂಟ್ ಆಗ್ಬೋದು, ಅದಕ್ಕೆ ಹಿಂಗೆ ರಕ್ತ ಆಗ್ಬೋದಕ್ಕ. ಮತ್ತೆ ಅಲ್ಲಿಂದ ಬರ್ತೀನಿ ತಂಪಲ್ ಅಂತ ಒಂದು ಅಲ್ಲಿ ನನ್ನ ಫ್ರೆಂಡ್ ಸಿಗ್ತಾನೆ. ಅವ್ರಿಗೆ ಆಟೋ ನಾನೇ ಕೊಡಿಸಿರ್ತೀನಿ. ಅವಾಗ ಅವ್ನು ಜೀವನ ಉಪಯೋಗ ಆಟ ಕೇಳಿದ್ರೆ ಆಟ ಕೊಡಿಸಿರ್ತೀನಿ ನಾನು. ಅವ್ರು ಹೇಳಿದ್ರೆ ಹಿಂಗೆ ಅಂತಾನೆ, ಏನಕ್ಕ ಆಕ್ಸಿಡೆಂಟ್ ಆಯ್ತು ಅಲ್ಲಿ ಆಯ್ತು ಅನ್ಸು ಸುಳ್ಳು ಹೇಳ್ತೀನಿ ಅವ್ರಿಗೆ. ಅಲ್ಲಿಂದ ಸೀದಾ ನಮ್ಮ ಮನೆ ಕರ್ಕೊಂಡ್ಬರ್ತಾನೆ. ನಂದೇನು ನಮ್ಮ ತಾಯಿ ನೋಡ್ಬಿಟ್ಟು ನಾನು ಎಸ್ಕೇಪ್ ಆಗೋಣ ಅಂತ. ನಮ್ಮ ತಾಯಿದ್ರು ತುಂಬ ಪ್ರೀತಿ ನನಗೆ. ನಮ್ಮ ತಾಯಿ ನೋಡ್ಬಿಟ್ಟು ಎಸ್ಕೇಪ್ ಆಗ್ಬಿಡೋಣ ಅಂತಂದು ನಮ್ಮ ಹಳ್ಳಿನ ಎಸ್ಕೇಪ್ ಮಾಡಿಬಿಟ್ಟೆ. ಆಂಧ್ರದಲ್ಲಿ ನಮ್ಮ ರಿಲೇಟಿವ್ ಇದ್ದಾರೆ, ಹೊಸಕೋಟೆ ಅಂತ, ಅಲ್ಲಿದ್ದಾರೆ. ನೀನು ಆ ಕಡೆ ಹೋಗ್ಬಿಡೋ ನೀನು, ನಾನು ಬರ್ತೀನಿ ಆ ಕಡೆ ಅಂತ ಹೇಳ್ತೀನಿ ಅವ್ರಿಗೆ. ಸ್ವಲ್ಪ ದುಡ್ಡು ರಿಪೋರ್ಟ್ ಕಳಿಸ್ಬಿಡ್ತೀನಿ ಅವ್ರನ್ನ. ಬಂದ್ಬಿಟ್ಟು ಮನೆಗೆ ಬಂದು ನಮ್ಮ ತಾಯಿ ನೋಡೋ
ನಮ್ಮ ತಾಯಿ ನಮ್ಮ ಮನೆಗೆ ಇರಲ್ಲ, ನಮ್ಮ ಅಕ್ಕನ ಮನೆಗೆ ಹೋಗಿರ್ತಾರೆ. ಅದು ಸಿಟಿ ಒಳಗೈತೆ, ಕೆಳಗೋಟೆ ಅಂತ ಏರಿಯಾ ದುರ್ಗದಲ್ಲಿ. ಅಲ್ಲಿಗೆ ಹೋಗ್ತೀನಿ ನಮ್ಮ ತಾಯಿ ನೋಡ್ಕೊಂಡು ನೋಡೋಣ ಅಂತ. ನಮ್ಮ ಅಕ್ಕ ಮೇಲೆ ಮಾಡಿ ಮೇಲೆ ಇರ್ತಾವರು, ಅಕ್ಕಿ ಮಡಿಕೆ ಅಂತ ಕೂತಿರ್ತಾರೆ. ನಮ್ಮ ಅಕ್ಕ ಅಕ್ಕಿ ಮಡಿಕೆ ಅಂತ ಕೂತ್ಕೊಂಡಿರ್ಬೇಕಾರೆ ನಾನು ಅವೇಲೆ ಹೋಗ್ತೀನಿ, ಅದೇ ನಮ್ಮದೇ ಅಲ್ಲ ಏರಿಯಾ ಅಂತ. ಅಲ್ಲೆಲ್ಲ ತುಂಬ ಸಮಸ್ಯೆಗಳು ಬಗೆಹರಿಸಿರ್ತೀವಿ ನಾವು. ಅಲ್ಲಿ ಆಟ ಇಳಿತೀನಿ, ಆಟ ಇಳಿದ ತಕ್ಷಣ ನಮ್ಮ ಹುಡುಗರೆಲ್ಲ ಮುದ್ಕೊಂಡ್ಬಿಡ್ತಾರೆ. ಅಣ್ಣ ಏನಣ್ಣ ಯಾಕಣ್ಣ ಯಾವ ಹೊಡೆದಿದ್ದೀನಿ ಅಂತಂದು. ಅಯ್ಯ ಅಪ್ಪ ಯಾವ ನಾನು ಮನುಷ್ಯ ಅಂತಾಳೆ, ಯಾವ ನಾವೇ ಹೊಡೆದು ಸುಮ್ಮನೆ ಅಂತ ನಾವು. ಅವು ಅಲ್ಲಿಂದ ಮೇಲಕ್ಕೆ ಹೋಗ್ತೀನಿ. ಮೇಲೆ ಹೊಡೆದಾಗ ನಮ್ಮ ಅಕ್ಕ ಅಲ್ಲೇ ಇರ್ತಾರೆ. ಏನು ಸಿಗ ಅಂತಾರೆ. ನಾನು ನಮ್ಮ ಅಕ್ಕನಿಗೆ ಹೇಳ್ತೀನಿ, ಅದು ನಾವು ಇಂಜಿನಿಯರ್ನ ಮರ್ಡರ್ ಮಾಡಿದ್ವಲ್ಲ ಅವನು ನಮ್ಮ ಅಕ್ಕ, ಅವ್ರು ಯಾವ ಮದುವೆಗೆ ಇರ್ತಾರೆ, ನಮ್ಮ ಅಕ್ಕನ ಅದೇ ಊರಿಗೆ ಕೊಟ್ಟಿರ್ತೀವಿ ನಾವು ಸಣ್ಣ ಅಕ್ಕನ. ಮುಂದೇನೋ ಪ್ರಾಬ್ಲಮ್ ಆಗ್ಬೋದು ಅವ್ರಿಗೆ ಅಂತ ಹೇಳಿ ನಮ್ಮ ಅಕ್ಕ ಏನು ಹೇಳ್ತೀನಿ, ಜ್ಯೋತಿನ ಅವರಿಂದ ವಾಪಸ್ ಕರ್ಕೊಂಡ್ಬರಿ ಅಂತ ಫಸ್ಟ್. ನಮ್ಮ ಎರಡನೇ ಅಕ್ಕ ಅವರಿಂದ ವಾಪಸ್ ಕರ್ಕೊಂಡು ದುಡ್ಡು ಇಟ್ಕೊಂಡ್ರೆ ಅಂತೀನಿ ಅಷ್ಟೇ ಹೇಳೋದು. ಯಾಕೋ ಅಂತ ಅವರು ಏನು ಕೇಳಕ್ ಹೋಗ್ಬೇಡ ಅಂತಾನೆ. ಅವ ನಮ್ಮ ಅಕ್ಕ ಬಿಡೋದಿಲ್ಲ, ಹುಡುಗರೆಲ್ಲ ಸೇರ್ಕೊಂಡ್ಬಿಡ್ತಾರೆ, ಬೇರೆ ಹುಡುಗರೆಲ್ಲ ಸೇರ್ಕೊಡ್ತಾರೆ. ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಫ್ಯಾಮಿಲಿ ಡಾಕ್ಟ್ರು ಏನಾಯ್ತಪ್ಪ ಅಂತಾರೆ. ನಾನು ಸರ್ ಈ ಮರ ಕಡಿಬೇಕಾದ್ರೆ ಕಡ್ಕಡೆ ಸರ್ ಅಂತೀನಿ ನಾನು. ನೀನು ಮರ ಕಡಿತೀಯಾ ಅಂತ ನಾವು, ಅವ್ರಿಗೆ ಗೊತ್ತಲ್ಲ ನಾನು ಎಂತ ಅಂತ. ನೀನು ಮರ ಕಡಿಗೆ ಹೋಗಿದ್ದೆ, ಸಿದ್ಧರೋಡ ಸುಳ್ಳು ಹೇಳ್ತಿದ್ದೀನಿ ನೀನು ಅಂತಾರೆ. ಇಲ್ಲ ಸರ್ ನಿಜವಾಗ ಮರ ಕಡಿಗೆ ಹೋಗ್ತಾರೆ, ನೀವು ಆಯ್ತು ಸರ್ ಚಾನ್ಸ್ ಇಲ್ಲ ಸಿದ್ಧರೋಡ ಅಂತ ಅವರು. ಆಗ ಅವರು ನಾನು ಮಾಡೋದಪ್ಪ ನೀವು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತಾರೆ. ಆಗ ಅವ್ರಿಗೆ ಅಕ್ಕ ಸ್ವಲ್ಪ ಹೊರಗಿರಕ್ಕ ಅಂತೀನಿ ನನ್ನ ಮಕ್ಕಳಿಗೆ. ಹೊರಗಿರಕ್ಕಂತ ಬಾಗ್ಲಾಕೆ ಅಂತೀನಿ. ಒಂದು ಕೆಟ್ಟ ಮಾತು ಬೈದು ಅವನಿಗೆ, ಮಾಡ್ತಿಲ್ಲ ಹೇಳದೆ ಅಂತಂದು. ಅವಾಗ ಎಲ್ಲಿರ್ತಾವಲ್ಲ ಯಾಕೋ ಕಾಣಿಸು ಕಟ್ಟಿಗೆ ಚುಚ್ಚಕ್ಕೆ ಹೋಗ್ತಾರೆ ಅವನಿಗೆ. ಸಿದ್ಧರೋಡ ನೀನು ನಾನು ಸಾಯಿಸಿದ್ರೆ ಟ್ರೀಟ್ಮೆಂಟ್ ಕೊಡೋದಿಲ್ಲ, ನೀನು ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ. ನೀನು ಏನು ಮಾಡಿದ್ವಿ, ನೀನೇನೋ ತಪ್ಪು ಮಾಡಿ ಬಂದಿಲ್ಲ, ನಿನಗೆ ಕೊಡೋಲ್ಲ ಅಂತ ನಾನು. ಗೌರ್ಮೆಂಟ್ ಸರಿ ಅಂತೇಳಿ ಹೊರಗಡೆ ಬರ್ತೀನಿ. ಹೊರಗಡೆ ಬಂದ ತಕ್ಷಣ ಒಂದು 6 ಸೆನ್ಸ್ ನನಗೆ ಹೊಡಿತಾ ಬರ್ತದೆ. ಚಿತ್ರದುರ್ಗ ಇವತ್ತೇ ಲಾಸ್ಟ್ ನಾನು ನೋಡೋದು ಅಂತ ಅನ್ಸುತ್ತೆ ಅಂತ ನಾನು 6 ಸೆನ್ಸ್ ಹೊಡಿತಾ ಬರ್ತದೆ. ಆಟ ಎತ್ಕೊತೀನಿ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಮ್ಮ ಅಂತ ಹೋಗ್ತಾ. ಅಕ್ಕ ನೀನು ಮನೆಗೆ ಹೋಗು, ನಾನು ಎಲ್ಲೇನೋ ಹೋಗ್ತೀನಿ ನಾನು ಅಂತ ಹೇಳ್ತೀನಿ. ಇಲ್ಲಪ್ಪ ನಿಮ್ಮ ಆಸ್ಪತ್ರೆಗೆ ಬಾರಪ್ಪ, ಏನೇ ಆಗಿಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಬಾರಪ್ಪ ಅಂತ ಹೋಗ್ತಾ. ಅಯ್ಯೋ ದಾಟಿ ನಾನು ಪಾಯ ಮಾಡಿದೀನಿ, ನೀನೇನು ಮ್ಯಾನೇಜ್ ಮಾಡ್ತೀನಿ ನನ್ನ ಮನುಷ್ಯ ಅಂತಂತೀನಿ. ಆಟ ಹಿಂಗೆ ಎತ್ಕೊಳ್ತೀನಿ ಸರ್. ಅವತ್ತು ಎತ್ಕೊಂಡ ತಕ್ಷಣ ನನಗೆ 6 ಸೆನ್ಸ್ ಹೇಳ್ತದೆ, ಇವತ್ತೆಲ್ಲ ಅಷ್ಟು ಅಪ್ಪ ಅಮ್ಮ ನೋಡೋಕ್ಕೂ ಆಗಲ್ಲ, ಚಿತ್ರದುರ್ಗ ಮತ್ತೆ ಕಾಲಿಡೋಕ್ಕೂ ಆಗಲ್ಲ ಅಂತ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ತೀವಿ, ಟ್ರೀಟ್ಮೆಂಟ್ ತೊಗೊಳ್ತೀನಿ. ಟ್ರೀಟ್ಮೆಂಟ್ ತಗೊಂಡ ತಕ್ಷಣ ನಾವು ಅವತ್ತು ಗೌರ್ಮೆಂಟ್ ಆಸ್ಪತ್ರೆಗೆ ಸಂಜೆ ನಾನು 5:15 ಬರ್ತೀನಿ. 5:15 ನಡ್ಕೊಂಬಂದಿರ್ತೀರಲ್ಲ, 5:15 ಬರ್ತೀನಿ. ಅವರು ಸ್ಟಿಚ್ ಮಾಡ್ತಾರೆ, ಸ್ಟಿಚ್ ಮಾಡಿದ್ರೆ ಕುತ್ಕೊಳ್ತೀನಿ. ಅಷ್ಟೊತ್ತಿಗೆ ಎಡನೂ ಬಂದಿರುತ್ತೆ, ಬಾಡಿನೂ ಬಂದಿರುತ್ತೆ ನನಗೆ. ಆಗ ನಾನು ಕುತ್ಕೊಂಡು ನಮ್ಮ ಹುಡುಗರು ಯಾರು ಸೇಬಟ್ ತಂದ್ಕೊಡ್ತಾರೆ, ಸೇಬಟ್ ತಿಂತೀನಿ ಕುತ್ಕೊಂಡಿರ್ತೀನಿ. ಬಾಡಿ ಕೆಳಗೆ ನಾನು ಸುಮ್ಮನೆ ನೋಡ್ತೀನಿ. ಅವಾಗ ಅಲ್ಲಿ ಆ ಕಡೆಯಿಂದ ಬರ್ತಾ ಇದೆ ಅಂದರೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಅಲ್ಲಿ ನಾವು ಮರ್ಡರ್ ಮಾಡಿ ಮುಂದೆ ಸ್ವಲ್ಪ ಬರಬೇಕಾದ್ರೆ ಅವ್ನು ಸಾಕ್ಷಿ ಹೇಳ್ಬೇಕಾದ್ರೆ ಅವನ ಹೆಸರು ಗೊತ್ತಾಗಿರೋದು ವಿಶ್ವನಾಥ್ ಅಂತ. ಅವ್ನು ಹುಡುಗ ನೋಡಿರ್ತಾನೆ ನನ್ನ. ಅವ್ನು ಕೇಳ್ತಾನೆ, ಅಣ್ಣ ಯಾಕಣ್ಣ ಏನಾದ್ರು ರಕ್ತ ಅಂತಂದು. ಏನೋ ಹೋಗ್ಬಿಡ್ತೀನಿ ಮುಂದೆ. ಅವನು ಆಮೇಲೆ ಮರ್ಡರ್ ನೋಡ್ತಾರಲ್ಲ, ಸ್ಪಾಟ್ ನೋಡ್ತಾರಲ್ಲ, ಇಲ್ಲಿ ಯಾವ್ದೋ ಮರ್ಡರ್ ಆಗಿರುತ್ತೆ ಇನ್ಫಾರ್ಮೇಶನ್ ಕೊಟ್ಟಾಗ ಅವರು ಪೊಲೀಸರಿಗೆ ಹೇಳ್ತಾರೆ, ಬಲಗೈದು ರಕ್ತ ಆಗಿತ್ತು, ಅವನಿಗೆ ಬ್ಯಾಂಡೇಜ್ ಸುತ್ಕೊಂಡಿದ್ದ ಅವನು ನೋಡಿದ ಕುಳುಕಿದ್ದ ಅವನು ಅಂತ. ಚಿತ್ರದುರ್ಗ ಪೂರ್ತಿ ಇನ್ಫಾರ್ಮೇಶನ್ ಹೋಗುತ್ತೆ, ಬಲಗೈಗೆ ಯಾರೇ ಗಾಯ ಆಗಿದ್ರು ನೀವು ಇನ್ಫಾರ್ಮೇಶನ್ ಮಾಡಿ ಅಂತ. ನಾನು ನನ್ನ ತಮ್ಮ ಚಿತ್ರದುರ್ಗ ಆಗ ಆಸ್ಪತ್ರೆಗೆ ಬಂದಿದ್ದೆ. ನಾನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಪೊಲೀಸರಿಗೆ. ಪೊಲೀಸ್ನವ್ರ ಜೊತೆ ಅವಕ್ಕೂ ಬರುತ್ತೆ, ಉಮಾಕ್ಕ ಅಂತ, ಉಮಾದೇವಿ ಅಂತ ಅವಕ್ಕ ಹೆಸರು. ಅವರು ಬರ್ತಾರೆ. ಆಗ ನಮ್ಮ ಅಕ್ಕ ಪಕ್ಕದ ನಾವು ದಾವಣಗೆರೆಗೆ ಹೋಗೋಣ ಕಣ, ಬಾಪೂಜಿ ಆಸ್ಪತ್ರೆಗೆ ಹೋಗೋಣ ಅಂತಂದು ಅಂತ ನಮ್ಮ ಅಕ್ಕ ನನ್ನ ಹತ್ರ ಹೇಳ್ತಾ ಇರ್ತಾಳೆ. ನಾನು ಅವ್ರು ನೋಡ್ತೀನಿ, ಅಕ್ಕ ಪೊಲೀಸರು ಬರ್ತಾ ಇದ್ದಾರೆ, ಮೋಸ್ಟ್ಲಿ ನಾನು ಅರೆಸ್ಟ್ ಆಗ್ತೀನಿ, ಜಸ್ಟ್ ನೀನು ಸ್ವಲ್ಪ ಇದು ನಿಂತ್ಕೋ. ಯಾಕಂದ್ರೆ ಇನ್ನೂ ಪೊಲೀಸರು ಗೊತ್ತಲ್ಲ ನನಗೆ, ಇನ್ನೂ ಒಳಗಾಕೆ ಮಾಡ್ತಾರೆ. ಜಸ್ಟ್ ಇನ್ನೂ ಸಾಕೊಂಡು ನೀನು ನನಗೆ ನಿನ್ಗೆ ಯಾರು ದೊಡ್ಡ ನನಗೆ ನಿನ್ಗೆ ಪರಿಚಯ ಇಲ್ಲವ, ಇದು ಸಾಕ್ತಾ ಇದ್ದೀನಿ. ಯಾಕ ಏನೇನೋ ಮಾತಾಡ್ತೀವಿ ಅಂತಂದಾಗ ಅವಾಗ ಹೇಳ್ತಾರೆ ಮಕ್ಕಳಿಗೆ, ಅಯ್ಯ ನಿಮ್ಮ ಅಮ್ಮ ನಾನು ಮರ್ಡರ್ ಮಾಡಿದೀನಿ, ಪೊಲೀಸರು ನಿನ್ನ ಹಿಡ್ಕೊಂಡು ರೆಡಿ ಆಗ್ತಕ್ಕಂತ ಮಕ್ಕಳು ಬೈದ್ಬಿಡ್ತೀನಿ. ನಮ್ಮ ಅಕ್ಕ ಹಂಗೆ ಇದು ಸ್ವಲ್ಪ ಮರ್ಡರ್ ಮಾಡಿ ಬಂದಿದೆ ಅಂದ ತಕ್ಷಣ ಆ ಪೊಲೀಸರು ಬರ್ತಾರೆ. ಅವಾಗ ಅವಕ್ಕ ಸರ್ ಸಿದ್ಧರೂಢ ಒಳ್ಳೆ ಹುಡುಗ ಸರ್, ಆ ಥರ ಇಲ್ಲ ಅಂತ ಪಾಪ ಅವಾಗ ಅಲ್ಲಿ ಆಸ್ಪತ್ರೆಗೂ ಸಹ ನನ್ನ ಕಡೆ ಸಪೋರ್ಟ್ ಮಾಡ್ತಾರೆ. ಇಂಜಿನಿಯರ್ ವೈಫ್ ಸರ್ ಸಿದ್ಧರೂಢ ಸರ್ ಇವನು ಆ ಥರ ಹುಡುಗಲ್ಲ ಸರ್, ತುಂಬ ಸಾಫ್ಟ್ ಹುಡುಗ ಸರ್. ಆ ತಳೆಯಮ್ಮ ತುಂಬ ಒಳ್ಳೆ ಹುಡುಗ ಸರ್, ಇವನು ಆ ಥರ ಮಾಡಕ್ಕೆ ಸಾಧ್ಯ ಇಲ್ಲ. ಎಲ್ಲ ಬಲಗೈ ಗಾಯ ಆಗಿದೆ ಇವರಿಗೆ, ಅದಕ್ಕೋಸ್ಕರ ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ ಅವರು. ಅವೇನು ಪೊಲೀಸರು ಕಸ್ಟಡಿ ತಗೊಳ್ತಾರೆ. ಲೋಕ ಪಾಪ ಅಲ್ಲಿಗೂ ಹೇಳ್ತಾರೆ, ಸರ್ ಸಿದ್ಧರೂಢ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ಬಿಡಿ ಸರ್ ಅವ್ರು ಮಾಡಲ್ಲ, ಬಿಡಿ ಸರ್ ತುಂಬ ಒಳ್ಳೆ ಹುಡುಗ ಸಾರ್ ಅಂತ. ಅವ್ರು ನನ್ನ ತಮ್ಮ ಸಾರ್ ಅಂತ ಅಳೆಯಮ್ಮ. ಅವಾಗ ಸರಿ ಕರ್ಕೊಂಡು ಹೋಗ್ತಾರೆ.
ಕರ್ಕೊಂಡು ಹೋದ ತಕ್ಷಣ ಒಂದು ಅವ್ರು SP ಹುಡುಗನ ಅಂತ ಆತನ ಕನ್ನಡ ಬೇರೆ ಸರಿಯಾಗಿ ಬರಲ್ಲ. ಅಲ್ಲಿ ಕರ್ಕೊಂಡು ನಿಲ್ಲಿಸ್ತಾರೆ. SP ಹತ್ರ ಕೇಳ್ತಾರೆ, ನನಗೆ ಓದಲ್ಲಿ ಮುಂದೆ ಇಲ್ಲ ನಾನು, ಆದರೆ ಕತೆ ಬರೆಯೋದ್ರೆ ಒಳ್ಳೊಳ್ಳೆ ಕಥೆಗಳು ಬರೀತೀನಿ ನಾನು, ಅದೊಂದು ಭಾಳ ಚೆನ್ನಾಗಿ ಬರ್ಬೋದು, ಕತೆ ಚೆನ್ನಾಗಿ ಬರೀತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿ ಒಂದು ಕತೆ ಕಟ್ತೀನಿ ಅವ್ರಿಗೆ ಪೊಲೀಸ್ನಲ್ಲಿ. ಸರ್ ಯಾರೋ 4 ಜನ ಬಂದರು, ಪಕ್ಕಕ್ಕೆ ಮಾಸ್ಕ್ ಹಾಕಿಡೋದ್ರು, ಗೊತ್ತಿಲ್ಲ ನನಗೆ, ಅವರು ಯಾವ ಭಾಷೆ ಮಾತಾಡ್ತಿರೋ ಗೊತ್ತಿಲ್ಲ, ಅವರು ಮಚ್ಚಿಡ್ಕೊಂಡಿದ್ರು, ಒಂದೇ ಹೇಳಿದವರು ಪೋಡ ಅಂತ. ನಾನು ಸ್ವಲ್ಪ ದಿನ ತಮಿಳ್ನಾಡಲ್ಲಿ ಬಂದಿರ್ತೀನಿ, ನಾನು ತಮಿಳ್ನಾಡಲ್ಲಿ ಅದ್ರ ಪತ್ರಿಕೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಅಪ್ಪ ಸಾಕಷ್ಟು ದುಡ್ಡು ಇಸ್ಕೊಂಡು ಎಲ್ಲ ತಿಂದು ನೀರು ಕುಡಿದು ತಮಿಳ್ನಾಡು ಮಾಡಿ ಇರ್ಕೊಂಡು ಅಲ್ಲಿ ಸ್ವಲ್ಪ ತಮಿಳು ಕಲ್ತ್ಕೊಂಡು ಬಂದಿರ್ತಾರೆ. ಆ ಪೊಲೀಸ್ನ ಅವ್ರಿಗೆ ಹೇಳ್ತಿದ್ದಾರೆ, SP ಅವ್ರು ತಮಿಳು SP ಮುರುಗಂದು, ಅವರು ಪೋಡ ಅಂತ ಸರ್ ಅಷ್ಟೇ ನನಗೆ ಗೊತ್ತಿರೋ ಅಂತ ಅಂತಿದ್ದಾರೆ. ಅವ್ರು ಎಷ್ಟು ಹೊಡೆದ್ರು ಇದೇ ಎ ಸೈಡ್ ಅದೇ ಬಿ ಸೈಡ್ ಅದೇ, ಮತ್ತೆ ಎ ಸೈಡ್ ಯಾವ್ದು ಕಡೆ ಇದ್ರೆ ಹೇಳ್ತೀವಿ ಸರ್. ಅವ್ರು ಪೋಡ ಅಂತಂದ್ರು, ಅಷ್ಟೇ ಗೊತ್ತಿರೋದು ನನಗೆ. ಅವ್ರು ಹೊಡೆದ್ರು, ನಾನು ಕಾಪಾಡಕ್ಕಂತ ಹೋದೆ, ಅವ್ರು ನನಗೆ ಮಚ್ತಾ ಹೊಡೆದ್ರು, ನಾನು ಆಸ್ಪತ್ರೆಗೆ ಬಂದೆ ಸರ್, ಇಷ್ಟೇ ಅಂತ ಹೇಳ್ತೀನಿ. ಅಲ್ಲೇ ನೀವು ಟೇಷನ್ಗೆ ಬರ್ಬೇಕಲ್ಲ ಸರ್, ಸಾಯ ವ್ಯಕ್ತಿ ಆಸ್ಪತ್ರೆಗೆ ಹೋಗ್ತಾರೆ, ಟೇಷನ್ಗೆ ಬರ್ತಾರೆ ಸರ್, ಮತ್ತೆ ಅವನೇ ಕ್ವಶನ್ ಆಗ್ತಾರೆ. ಅವ್ರನ್ನ ತಪ್ಪಿಗೆ ಮಾಡಕ್ಕೆ ಅವ್ರು ಬೆಂಬಿಡ್ತಾರಲ್ಲ. ನಾನು ಕಟ್ಟಿರೋ ಕತೆಗೆ SP ಮುಗಿದ್ರೆ ಫೀದಾಗಿ ನಂಬಿಡ್ತಾನೆ. ಹೊಡಿತಾರೆ ಸಾಕಷ್ಟು ಹೊಡಿತಾರೆ. ನಾನು ಎಷ್ಟು ಹೊಡೆದ್ರು ಅದನ್ನೇ ಹೇಳ್ತಿರ್ತೀನಿ, ರಿಪೀಟ್ ಅದೇ. ಅವಾಗ ಸರಿ ಇವ್ರ ಹತ್ರ ಒಂದು ಕಂಪ್ಲೇಂಟ್ ತಗೊಂಡ್ಬಿಟ್ಟು ಕಳ್ಸ್ಕೊಡ್ರಿ, ಮತ್ತು SP ಮುರುಗನ್ ಕಳ್ಸ್ಕೊಡ್ರಿ, ನಾನು ಇವ್ರಿಗೆ ಮಾಡಿಲ್ಲ ಕಂಡ್ರಿ, ನೋಡಿದ್ರೆ ಇನ್ನೊಂದ್ಸರ್ಟ್ ಇದ್ದಾಗ ಹೆಸರು ಕೇಳಿದ್ರೆ ಒಳ್ಳೆ ಹುಡುಗ ಅಂತ ಅನ್ಸುತ್ತೆ ನನಗೆ. ಅಪ್ಪ ದೇವ್ರ ಹೆಸರು ಬಿಡೋದ ತಪ್ಪು, ಕಳ್ಸ್ರಿ ಅಂತಾನೆ. ಅವಾಗೇನು ಅವನು ಬಸವನಗೌಡ ಅಂತ ಅವರು ಸರ್ಕಾರ ನಿಲ್ಸ್ಬಿಟ್ರು, ಅವ್ರ ಕಡೆ ಯಾರೋ ಇಂಜಿನಿಯರ್ ರಿಲೇಟಿವ್ ಅವನಿಗೆ ಏನೋ ಅಂದ್ರೆ ಅವ್ರಿಗೆ ಯಾಕೆ ಡೌಟ್ ಅಂದ್ರೆ ಒಂದು 2 ವರ್ಷ ಸ್ಟೇಷನ್ಗೆ ಹೋಗಿರ್ತೀನಿ ನಾನು ಅವ್ರಿದ್ರಲ್ಲೇ. ಮತ್ತೆ ಅಶ್ವಥ್ ರೆಡ್ಡಿ ಮಿನಿಸ್ಟರ್ PWD ಮಿನಿಸ್ಟರ್ ಅಶ್ವಥ್ ರೆಡ್ಡಿ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿ ಬಂದಿರ್ತೀನಲ್ಲ, ಅವ್ರಿಗೆ ಡೌಟ್ ಇವನು 2 ವರ್ಷ ನನ್ನ ಹತ್ರ ಬಂದಿದ್ದಲ್ಲ ಅಂತಂದು. ಅವೇನು ಸರಿ ನೀನಿರಲ್ಲ SP ಸಾಕು ಬಿಟ್ಕೊಡ್ತೀನಿ ಅಂತ ಬಿಟ್ಟು ಬರ್ತಾರೆ. ಬಂದ್ಬಿಟ್ಟು ಎಲ್ಲಿ ಹೋಗ್ತೀಯ, ತುರುಳು ಹೋಗ್ತೀಯ, ಇಲ್ಲಿ ಹೋಗ್ತೀವಿ, ಇಲ್ಲ ಸರ್ ಇಲ್ಲೇ ನಮ್ಮ ಎದುರುಗಡೆ ಇಲ್ಲೇ ಮನೆ ಇದೆ, ಅಲ್ಲಿ ಹೋಗ್ತೀವಿ ಸರ್ ಅಂತ. ಬರ ಹಚ್ಕೊಳ್ಳೋ ದೀಪ ಹಚ್ಕೊಳ್ಳೋ ಅಂತಂದು ಅಲ್ಲೇ ಹೋಗ್ತಾರೆ. ಏನು ತಿಂತೀಯ, ಬಿರಿಯಾನಿ ತಿಂತೀಯ, ನ್ಯೂಡಲ್ಸ್ ತಿಂತೀಯ ಅಂತಾರೆ. ನಾನು ಸಾಧು ಸಂಪನ್ನ ಇಲ್ಲ ಸರ್, ಮಟನ್ ತಿನ್ನೋದು ಸರ್ ಅಂತೀನಿ ನಾನು. ಅವ್ರು ಮಟನ್ ತಿಂತಿದ್ದೆ ನಾನು, ಅವ್ರು ಇಲ್ಲ ಸರ್ ನಾನು ಮಟನ್ ತಿನ್ನೋದು ಸರ್ ಅಂತೀನಿ. ಹೌದಾ ನೀನು ಅಷ್ಟು ಒಳ್ಳೆಯದ ಅಂತಾರೆ ಅವರು. ಹ್ಞೂ ಸರ್ ನಾನು ಉದ್ಯೋಗ ತಿನ್ನಲ್ಲ ಸರ್ ಅಂತೀನಿ. ಊಟ ಮಾಡಿಲ್ಲ ಸರ್, ಮನೆಗೆ ಊಟ ಮಾಡ್ಕೊಂಡ್ಬಿಡಿ ಸರ್ ಅಂತೀನಿ. ಆಯ್ತಪ್ಪ ಅಂತೇಳಿ ಸರ್ಕಾರೆಲ್ಲ ಒಂದು ರೌಂಡ್ ಓಡಿಸ್ತಾರೆ. ಆಮೇಲೆ ನಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ತಾನೆ. ತಡೆಯ ಇದೇನೋ ಸ್ವಲ್ಪ ಬೀಟ್ ಇದೆ, ಬೀಟ್ ಮುಗಿಸ್ಕೊಂಡು ಬರೋ ತಡೆಯ ಅಂತೇಳಿ ಚಿತ್ರದುರ್ಗಕ್ಕೆ ಒಂದು 3-4 ರೌಂಡ್ ಓಡಿಸ್ತಾರೆ. ಸರ್ ಬಿಡಿ ಸರ್, ಇಲ್ಲೇ ಬಂದು ಮನೆಗೆ ಹೋಗ್ಬಿಡ್ತೀನಿ ಬಿಡಿ ಸರ್ ಅಂತೀನಿ. ಇಲ್ಲ ಹೋಗಿ ಬಂದ್ಬಿಡ ಅಂತಾರೆ ಅವರು. ಮತ್ತೆ ಸೀದಾ ಟೇಷನ್ಗೆ ಕರ್ಕೊಂಡ್ಬರ್ತಾರೆ. ಟೇಷನ್ಗೆ ಕರ್ಕೊಂಡ್ಬಂದು ಸಿದ್ಧಾರೂಢ ಲಾಸ್ಟ್ ಟ್ರೀಟ್ಮೆಂಟ್ ಕೊಡೋ ಅಂತ ಹೇಳ್ಬಿಟ್ಟು ಮೇಲಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಕರೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ನನಗೆ ಕೊಡಬಾರ್ದು ಜಾಗಕ್ಕಾರ ಕರೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ. ಅಲ್ಲಿಗೂ ತಡ್ಕೊಂತೀನಿ. ಲಾಸ್ಟ್ನೇ ಸರಿ 2 ಸರಿ ಕೊಟ್ಟಾಗ ತಡ್ಕೊಂತೀನಿ, 3ನೇ ಸರಿ ಕೊಟ್ಟಾಗ ಅವ್ನಿಗೆ ಬೈತೀನಿ, ಬಿಡಾಕ್ಸ್ ಕೊಳೆ ಮಗನೇ ನಾನು ಮಾಡಿದಂತ. ಅದು ಈ ಭಾಷೆ ಬರುತ್ತಾ ಬಂದು ನನಗೆ. ಆಗ ಬೈದ್ಬಿಡ್ತೀನಿ, ಈಗ ಬಂತೋಣ ನಿಜ ಈಗ ಬಂತೋಣ ಅಂತಂದು. ಹೆಂಗೆ ಮಾಡಿದೆ, ಯಾಕೆ ಮಾಡಿದೆ ಅಂತ. ಆಮೇಲೆ ಏನು ಅವ್ನು ಮತ್ತೆ ಎಷ್ಟು ಹೊಡೆದ್ರು ನಮ್ಮ ಹಳ್ಳಿನೇ ಹೇಳಲ್ಲ ನಾನು. ಇಲ್ಲ ಸರ್ ಒಬ್ಬನೇ ಮಾಡಿದ್ದು ನಾನು, ನಮ್ಮ ಅಪ್ಪನಿಗೆ ಈ ಥರ ಓದಿದ್ದವನು, ಅದಕ್ಕೆ ಕೋಪ ಬಂದು ಸರ್ ನಾನು ಹೊಡೆದ್ಬಿಟ್ಟೆ ನಾನು ಅಂತ ಹೇಳ್ತೀನಿ ಅವ್ರಿಗೆ. ಹೌದು ಒಬ್ಬನೇ ಮಾಡೋದು ಸಾಧ್ಯವಿಲ್ಲಲ್ಲ ಸರ್. ಸರ್ ಒಂದು ಮಚ್ಚು ಕೊಟ್ಟಿರ್ಬೇಕಾದ್ರೆ ನಿಮ್ಮನ್ನೇ ಕಡಿಬೇಕಾದ್ರೆ ಅಂತ ಸಕ್ಕರಿಸ್ಕೊಂಡಿರ್ತೀನಿ ನಾನು. ಒಂದು ಮಚ್ಚು ಕೈ ಕೊಟ್ಟಿರ್ಬೇಕಾದ್ರೆ ನಿಮ್ಮನ್ನು ಕಡ್ದ್ಬಿಟ್ಟು ಒಬ್ಬರೇ ಯಾಕೆ ಸರ್ ಮಾಡೋಕ್ಕಾಗಲ್ಲ ಅಂತೀನಿ. ಮಾಡಿರ್ತಿಲ್ಲ ಏನು ಬಾರಿ ಕೊಬ್ಬರ ಇದ್ದೀನಿ ಅಂತಾರೆ ಅವರು. ಸರಿ ನನ್ನ ಮೇಲೆ ಒಬ್ಬನ ಮೇಲೆ ನಾನು A1 ಮಾಡಿಬಿಟ್ಟು ನನ್ನ ಮೇಲೆ ಕೇಸ್ ಹಾಕ್ತಾರೆ ಅವರು. ಆವಾಗ ಜೈಲಿಗೆ ಕಳಿಸ್ತಾರೆ. ಜೈಲಿಗೆ ಕಳಿಸಿದಾಗ ಇವನು ಎಷ್ಟು ನಿಯತ್ತಿನ ಹುಡುಗ ಅಂದರೆ ನಮ್ಮ ಮಳಿಯ, ಅವನು ನಿಯತ್ತಲ್ಲಿ ನಾಯಿ ಸವಾಲಾಗ್ತಾನೆ ಅವನು. ನಾನು ಅವ್ನಿಗೆ ಹೇಳಿರ್ತೀನಿ, ನೋಡ ಒಂದು 2 ದಿನ ನೋಡ್ಬೋದು, ನಾನು ಅಕಸ್ಮಾತ್ ಸಿಗ್ಲಿಲ್ಲ ಅಂತಂದ್ರೆ ಅಥವಾ ಸಿಕ್ಕಿ ಅಂದರೆ ಪೇಪರ್ ನೋಡು, ಪೇಪರಲ್ಲಿ ಏನಾದರೂ ನಾನು ಬಂದಿಲ್ಲ ಅಂದರೆ ಬಚಾವಾಗಿದೆ ಅಂತ ಅರ್ಥ. ಪೇಪರಲ್ಲಿ ಬಂದಿತ್ತು ಅಂದ್ರೆ ನೀನು ಸೇಫ್ ಆಗ್ಬಿಡು, ನಿನ್ನ ಹೆಸರು ಯಾವುದೇ ಕಾರಣ ಕೇಳಲ್ಲ ಅಂತ ಹೇಳ್ತೀನಿ ನಾನು ಅವನಿಗೆ. ಅವನು ಏನು ಅನ್ಸ್ಬಿಟ್ಟೆ ಅದು ಕರ್ನಾಟಕ ಯಾವುದು. ಅವ್ನು ಪೇಪರ್ ನೋಡ್ತಾನೆ, ಪೇಪರ್ ಬೆಳಿಗ್ಗೆ ಬರುತ್ತಲ್ಲ, ಅವ್ನು ಪೇಪರ್ ನೋಡ್ತಾನೆ, ಅಯ್ಯೋ ನಮ್ಮ ಮಾಮ ಅನ್ಯಾಯ ಅಂದ್ರೆ ಅವ್ರಿಗೇನು ಅವ್ನಿಗೆ ಇಟ್ಟು ನಮ್ಮ ಮಾಮ ಒಂದು ಏಟು ಕೊಡೋದಿಲ್ಲ, ನಾನು ಮಾಡಿದ್ದು ನಮ್ಮ ಮಾಮ ಯಾಕೆ ಜೈಲಿಗೆ ಹೋಗ್ಬೇಕು. ಅವನು ಅಲ್ಲಿ ಬೈರಸ್ಪೇಟೆ ಸ್ಟೇಷನ್ಗೆ ಹೋಗ್ಬಿಟ್ಟು, ಸರ್ ಚಿತ್ರದುರ್ಗದಲ್ಲಿ ರವಿಯನ್ನ ಮಾಡ್ರಾಗ್ತಾರೆ ಸರ್, ನಾನು ಮಾಡಿದ್ದು ನಮ್ಮ ಮಾಮನ ಹೇಳ್ಕೊಂಡು ಹೋಗಿದ್ದಾರೆ ಸರ್, ಬಿಟ್ಬಿಡಿ ಸರ್, ಬಿಡಕ್ಕೆ ಹೇಳಿ ಸರ್ ನಮ್ಮ ಮಾಮನ ಅಂತ. ಅವರು ಗ್ರೂಪ್ ಇನ್ಫಾರ್ಮೇಶನ್ ಮಾಡಿದ್ದಾರೆ, ಯಾರೋ ನಾನು ಮಾಡಿದ ಅಂತ ಹೇಳ್ತಾರೆ ಕಂಡ್ರಿ ಅಂತಂದ್ರೆ, ತಗೊಂಬರ್ರಿ ಅವನನ್ನು
ಅವ್ನ ಎತ್ತಾಕೆ ಬರ್ತಾರೆ. ಅವ್ನ ಎತ್ತಾಕೆ ಬಂದಾಗ ಸರ್ ಅವ್ನು ನಿಜನೇ ಹೇಳ್ತಾನೆ ಪಾಪ, ಇಲ್ಲ ಸರ್ ಹಿಂಗಿತ್ತು ನಮ್ಮ ಮಾಮ ಕರ್ಕೊಂಡು ಹೋಗಿದ್ದ, ಇಷ್ಟೊತ್ತು ನಾನು ನಿಮ್ಮ ಹತ್ರ ಹೇಳಿದೆ ಎಲ್ಲ ಹೇಳ್ತಾನೆ ಅವನು. ಬಟ್ ನಮ್ಮ ಮಾಮ ಕಳೆದಿಲ್ಲ ಸರ್, ನಾನು ಒಂದು ಹೇಳಿ ಕಳೆದೆ, ನಮ್ಮ ಮಾವನ ಕೈನು ನಾನೇ ಸರ್ ಕಳೆದದ್ದು. ನಾನು ನಮ್ಮ ಮಾವನ ಬಿಟ್ಬಿಡಿ ಸರ್, ನಮ್ಮ ಮಾವನ ಏನು ಮಾಡಿಲ್ಲ, ತಪ್ಪಿಲ್ಲ ಸರ್ ಅಂತಂದು. ಸರಿ ಆಯ್ತು, ನಿಮ್ಮ ಮಾವನ ಬಿಡ್ತೀನಿ, ನೀವು ಜೈಲಿಗೆ ಹೋಗ್ತೀಯ? ಆಯ್ತು ಸರ್ ಹೋಗ್ತೀನಿ ಸರ್ ಅಂತ ಅವನು ಕರ್ಕೊಂಡು ಜೈಲಿಗೆ ಹಾಕಿದ್ದಾರೆ. ಅವ್ನು ಬೆಳಿಗ್ಗೆ ಬಂದು ನನ್ನ ಹತ್ರ ಹೇಳ್ತಾನೆ, 9 ದಿನ ನಾನು ಬಂದು ನಾನು ಓದಿ 9 ದಿನ ಬರ್ತಾನೆ ಅವನು. ಮಾಮ ಬೆಳಿಗ್ಗೆ ಬಿಡ್ತಾನೆ ಅಂತ ಬಿಡ್ಕೊಂಡ್ರೆ ಇನ್ನು ಎಷ್ಟು ನೋಡಿ ನಾನು ಪೊಲೀಸರಿಗೆ ಹೇಳಿದ್ದೆ, ಅವ್ನು ಹೇಳಕ್ಕೆ ಬರ್ತಾರೆ ಹೇಳೋದು ನಾನು ಬಿಡ್ತಾರೆ ಪೊಲೀಸ್ನ ಹೇಳೋದು. ಅಲ್ಲಿ ಚಿತ್ರದುರ್ಗ ಜೈಲಿರ್ತೀವಿ 2.5 ವರ್ಷ ನಾನು UT ಇರ್ತೀನಿ. ಅಲ್ಲಿ ಚಿತ್ರದುರ್ಗ ಕೇಸ್ ನಡೀತದೆ. ಅವಾಗ ಕೇಸ್ ನಡೀಬೇಕಾದ್ರೆ ನಾನು ಆಟೋ ಡ್ರೈವರ್ ನನ್ನ ಫ್ರೆಂಡ್ ಇರ್ತಾನಲ್ಲ, ಅವನು ಬಂದು ಒಂದು ಸುಳ್ಳು ಸಾಕ್ಷಿ ಹೇಳ್ತಾನೆ ನನಗೆ, ಸರ್ ಇಲ್ಲ ನಾವು ಮರ್ಡರ್ ಮಾಡಿ ನನ್ನ ಹತ್ರ ಹೇಳಿದ ಸರ್ ಅಂತಂದು. ಅವ್ನು ಹೇಳಿರಲ್ಲ ನಾನು ಅವನಿಗೆ. ಆಮೇಲೆ ನಾನು ಮಚ್ ಮಾಡ್ತಿದ್ದಲ್ಲ, ಆ ವ್ಯಕ್ತಿ ಹೇಳ್ತಾರೆ ನಾನು ಮಚ್ ಮಾಡಿಕೊಟ್ಟಿಲ್ಲ ಅಂತ. ಮಾಡಿಕೊಟ್ಟಿಲ್ಲ ಸರ್, ನಾನು ಮಾಡಿಕೊಟ್ಟಿಲ್ಲ, ನಿಮ್ಗೆ ಯಾರ ಹತ್ರ ಗೊತ್ತಿಲ್ಲ. ನಾನು ರೆಗ್ಯುಲರ್ ಆತಂದ್ರೆ ನಮಗೆ ಕಂಟ್ರಾಕ್ಟ್ ಬೇಕಾದ್ರೆ ಎಲ್ಲ ಹುಡುಗರು ಪಟ್ಲಿ ಅವು ಆರೆ ಪಾರೆ ಎಲ್ಲ ಆತಂದ್ರೆ ಆತ ಇಲ್ಲ ಸರ್ ಹುಡುಗ ನಾನು ನೋಡಿಲ್ಲ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾನೆ. ಅವನು ಸುಳ್ಳು ಫ್ರೆಂಡ್ ಸುಳ್ಳು ಹೇಳ್ತಾರೆ, ಅವರು ಅವಜ್ಜ ಅಂದರೆ ಅವಜ್ಜ ನನ್ನ ಪರವಾಗಿ ಹೇಳ್ತಾರೆ. ಆಮೇಲೆ ಅವಕ್ಕ ಬಂದ್ಬಿಟ್ಟು ಅವಕ್ಕ ಒಮ್ಮಕ್ಕ ಇದ್ದಲ್ಲ, ಇಲ್ಲ ಸರ್ ಯಾರು ಗೊತ್ತಿಲ್ಲ ನನಗೆ, ನೋಡಿಲ್ಲ ಯಾವತ್ತೂ ನೋಡಿಲ್ಲ ಅಂತ ಹೇಳ್ತಾರೆ. ಅವಕ್ಕ ನೋಡಿಲ್ಲ ಸರ್ ಅವನ್ನ ಯಾರಂತ ಗೊತ್ತಿಲ್ಲ ನನಗೆ. ಅಲ್ಲಮ್ಮ ನೀವು ಶಾಸಕರಲ್ಲಿ ಇಂಥ ಹೇಳಿದ್ರೆ ಅಂತ ಪೊಲೀಸರು ಬರ್ಕೊಂಡಿರೋದು. ಅವನ ಆ ಥರ ಇಲ್ಲ ಸರ್, ಅವನ ಆ ಥರ ನಮ್ಮ ಗಂಡನ ನಾವು ಮರ್ಡರ್ ಮಾಡಿ ನಾನು ನೆಂಬಲ್ಲ ಅಂತ ತಳಾಯ್ತು. ಕೋರ್ಟಲ್ಲಿ ಓಪನ್ ಕೋರ್ಟಲ್ಲಿ ತಳಾಯ್ತು. ಅಲ್ಲೂ ಕೋರ್ಟಲ್ಲೂ ಸಹ ಅವಾಗ ನನಗೆ ಸಪೋರ್ಟ್ ಮಾಡ್ತಾರೆ. ಮಾಡಿಲ್ಲ ಬಿಡಿ ಸರ್, ಸಿದ್ದಾರೂಢ ಆ ಥರ ವ್ಯಕ್ತಿ ಅಲ್ಲ, ಅವನು ನನ್ನ ಗಂಡನ ಮರ್ಡರ್ ಮಾಡಿದ ನಾನು ನೆಂಬಲ್ಲ ಅಂತ ಅವಾಗ ಕೋರ್ಟಲ್ಲಿ. ಇಲ್ಲ ಅವನು ಒಪ್ಕೊಂಡಿದ್ದಾನ, ಅವನು ನನಗೆ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ನನಗೆ, ಬಟ್ ಅವ್ನು ಮಾಡಿಲ್ಲ ಅಂತ ಅವಾಗ. ಆವಾಗ ನಂದು ಕೋರ್ಟು ಬಿಹೇವಿಯರ್ ಹೆಂಗಿರುತ್ತೆ ಅಂದರೆ, ನಂದು ಮೋಸ್ಟ್ಲಿ ಕೋರ್ಟಲ್ಲಿ ನನ್ನಂಥ ಒರಟತನದಲ್ಲಿ ಯಾರು ನಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಕೋರ್ಟ್ ಅಂದರೆ ತುಂಬ ಗೌರವ ಕೊಡಬೇಕು, ನಾನು ತುಂಬ ಗೌರವ ಕೊಡಬೇಕು, ಜಡ್ಜಿ ತುಂಬ ಗೌರವ ಕೊಡಬೇಕು. ನಾನು LLB ಸ್ಟೂಡೆಂಟ್, ನಾನು ಎಂಥ ಹೊರಟ ಇದ್ದೀನಿ ಅಂತಂದರೆ, ಕೋರ್ಟಿಗೆ ಹೋಗಿದ್ದಾಗ ಅವ್ನು ನಮ್ಮಲ್ಲಿ 2 ಕೈ ಮುಕ್ಕೊಂಡು ಹೋಗ್ತೀನಿ ಕೋರ್ಟ್ ಒಳಗೆ. ನಾನು ಹೋಗ್ತಾರೆ ಹಾಯ್ ಅದು ಜಡ್ಜಿಗೆ ಹಾಯ್ ತಿಂಡಿ ಆಯ್ತಾ ಜಡ್ಜಿ ಕೇಳ್ತಿದ್ದೆ ನಾನು. ಅವನು ಜೈಲಲ್ಲಿ ಉಪ್ಪಿಟ್ಟು ಕೊಟ್ಟಿದ್ರು, ನಿಮ್ಮನೆಗೆ ಏನು ಮಾಡಿದ್ದೆ ಅಂತಿದ್ದ ಜಡ್ಜಿ. ಆಮೇಲೆ ನಾನು ಎಲ್ಲರೂ ಮುಗಿಸಿ ನನ್ನ ಕ್ಲಾಸ್ಮೇಟ್ಸ್ ಹುಡುಗಿಯರು ಎಲ್ಲರೂ ಮುಗಿಸ್ಬಿಟ್ಟು ಅವರಲ್ಲೇ ಪ್ರಾಕ್ಟೀಸ್ ಮಾಡಲ್ಲ. ಅವ್ರು ಯಾರಾದ್ರು ಬಂದರೆ ಹೋಗ್ಬಿಡು ರಾಣಿ ಅಂತ ಅವಳಿಗೆ ನೋಡಿ ಏನೇ ಪ್ರಾಕ್ಟೀಸ್ ಮಾಡ್ತಿದ್ದೇನೆ, ಯಾರ ಹತ್ರ ಮಾಡ್ತಿದ್ದೆ ಅಂತ ಕೋರ್ಟಲ್ಲೇ ಕೇಳ್ಬಿಡ್ತಿದ್ದೆ. ಅವಳು ನಾನಿದ್ರು ಕೋರ್ಟಿಗೆ ಅವ್ರು ಬರ್ತಾನೆ ಇರ್ತಲ್ಲ ಕೋರ್ಟ್ಗೆ, ಆ ಥರ ಎಲ್ಲ ಮಾಡ್ತಾ ಇದ್ದೆ. ಆವಾಗ ಜೈಲಲ್ಲೂ ಹಂಗೆ, ಜೈಲಲ್ಲಿ ವೀರೇಂದ್ರ ಸಿಂಹ ಅಂತ ಸಾಹೇಬರು, ಅದೇ ಸೂಪ್ರೆಂಟ್ ಅವರು ಅವ್ರು ಹೆಂಗೆ ಅಂದರೆ ಅವರು ಸೈನ್ ಫೋರ್ಜರಿ ಮಾಡೋದು ಬಿಟ್ಟಿದ್ದೆ ನಾನು. ನನಗೆ ಹಾಲು ಬೇಕಲ್ಲ, ಹಾಲು ಬ್ರೆಡ್ ಬೇಕಲ್ಲ, ಅವ್ರು ಸೈನ್ ಬೇಕು. ಅದು ಆರೋಗ್ಯ ಚೀಟಿ ಹೇಳೋದೆ. OPDಗೆ ಹೋದರೆ ಅಲ್ಲಿ ಚೀಟಿ ಕೊಡ್ತಾರೆ, ಆ ಚೀಟಿ ಮೇಲೆ ಇವ್ರು ಸೈನ್ ಮಾಡಿಸ್ಕೊಂಡ್ರೆ ನಮಗೆ ಹಾಲು ಬ್ರೆಡ್ ಕೊಡ್ತಾರೆ ಜೈಲಲ್ಲಿ. ಅದು ನಾನೇ ಮಾಡೋದಿದ್ದೆ, ಅವರು ಸೈನ್ ಮಾಡ್ಕೊಂಡು ಸುಮ್ಮನೆ ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡಿ ಅವ್ರು ಸೈನು ಫೋರ್ಜರಿ ಮಾಡೋದಂತ ನೋಡಿದೆ. ಯಾರು ಹುಡುಗರಲ್ಲಿ ಅವ್ರು ಸೂಪರ್ ಹತ್ರ ಹೋಗ್ತಾರಿಲ್ಲ, ಅವರು ಸೈನ್ ಮಾಡ್ಕೊಳಕ್ಕೆ ಸಿದ್ಧಾರೂಢ ಮಾಡ್ಕೊಡ್ತಾರೆ ಬೇಡ, ಅವ್ರು ಬರೋದು ಸಿದ್ಧಾರೂಢ ಮಾಡ್ಕೊಡ್ತೀವಿ, ಅವ್ರ ಹತ್ರ ಹೋಗೋದು ಬಿಟ್ಟೋದಾನೆ. ಅವಾಗ ಹಾಲು ಬ್ರೆಡ್ಗೆ ಯಾರು ಬರ್ತದಲ್ಲ ಜೈಲಾಗೆ ಯಾಕೆ ಅಂತಂದು ಅವಾಗ ಅವರು ವಿಚಾರ ಮಾಡಿದರೆ ಕರೆದರು. ಸರ್ ಸಿದ್ಧಾರೂಢಗೆ ನಿಮ್ಮ ಸೈನ್ ಫೋರ್ಜರಿ ಮಾಡ್ತಾರೆ ಸರ್ ಅಂತಂದು ಹೇಳಿದ್ದಾರೆ. ಅವರು ವೀರೇಂದ್ರ ಸಿಂಗ್ ಅವ್ರು ಕರೆದ್ರು. ಲಾಸ್ಟ್ ಟೈಮ್ ಅವರು MLA ಕಾಂಪೀಟ್ ಮಾಡಿದ್ರು ಚಳ್ಳಕೆರೆ ಕ್ಷೇತ್ರದಲ್ಲಿ, ಅವರು ಸೋತರು. ಕರೆದ್ರು, ಏನ ಮಹಾನುಭಾವ ನನ್ನ ಸೈನ್ ಫೋರ್ಜರಿ ಮಾಡ್ತೀನ ಅಂತಂದ್ರು. ನಾನಿದ್ದು ಹ್ಞೂ ಸರ್ ಮಾಡ್ತೀನಿ ಸರ್ ಅಂದೆ ನಾನು. ಆದರೆ ಜೈಲಲ್ಲಿ ಇನ್ನೊಂದೇನು ಸರ್ ಅಂದರೆ, ಜೈಲು ಅಧಿಕಾರಿಗಳು ಯಾವಾಗ ಸುಳ್ಳು ಹೇಳಿಲ್ಲ ಅದೊಂದು. ಇವ್ರಿಗೆ ಯಾಕೆ ಹೆದರ್ಬೇಕಂತ ನಾನು ಮರ್ಡರ್ ಮಾಡ್ಬೇಕು, ಇವ್ರಿಗೆ ಯಾಕೆ ಹೆದರ್ಬೇಕು, ಪೊಲೀಸರಿಗೆ ಯಾಕೆ ಹೆದರ್ಬೇಕು ಅಂತಂದು. ಜೈಲು ಅಧಿಕಾರಿಗಳು ಅವ್ರು ಎಂಥ ಸೂಪರ್ ಅಂದ್ರೆ ಸುಳ್ಳು ಹೇಳ್ತಾರೆ. ಏನೋ ನನ್ನ ಸೈನ್ ಫೋರ್ಜರಿ ಮಾಡ್ತಿದ್ದೀರಾ ಅನ್ನೋದು. ಹ್ಞೂ ಸರ್ ಮಾಡಿದ್ದೀನಿ ನೀವು, ಯಾಕೆ ಮಾಡ್ತಿದ್ದೀರಿ ಅಂತಂದು. ಅಲ್ಲ ಸರ್ ಹಾಲು ಬ್ರೆಡ್ ಕೊಡ್ಬೇಕಂದ್ರೆ ಇಟ್ಟು ಕೊಡ್ಬೇಕೇನು ನಾವಾಗಲ್ಲ, ಅದಕ್ಕೆ ಮಾಡೋದು ಕಡೆ ನಾವೇ ಮಾಡ್ಕೊಂಡು ಎಷ್ಟು ಬೇಕಾದ್ರೆ ತಗೋಬೋದಲ್ಲ. ಅದಕ್ಕೊಂದು ವ್ಯವಸ್ಥೆ ಇರುತ್ತದೆ. ನೀನೇನೆಲ್ಲ ಹಂಗೆ ಮಾಡಿದ್ರೆ ಅವ್ರು ಬೈರೋದ ಹೊಡಿದ್ರು, ಅವರು ತಿಳಿ ಹೇಳಿದ್ರು ಮಾಡ್ಕೊಳಕಡೆ ಮಾಡಿದ್ರು ನೋಡಿ ಸರ್ ಎಫರ್ಟ್ ಕಟ್ ಮಾಡ್ತಾರೆ.
ಸರ್ ನೀವೇ ದ್ರೋಣಾಚಾರ್ಯ ಅಲ್ಲ, ನಾನೇ ಏಕಲವ್ಯ ಅಲ್ಲ ಕಟ್ ಮಾಡಕ್ಕೆ ನಾನು ಕೊಡೋದು ಇಲ್ಲ ಎಪ್ಪಟ್ಟು ನಿಮಗೆ ಅಂತ ಅವ್ರಿಗೆ. ಅವಾಗ ಮಾಡ್ಬೇಡಕ್ಕ ಹಂಗೆಲ್ಲ ವ್ಯವಸ್ಥೆಗೆ ಇದಾಗತ್ತೆ ಅಂತ ಅವರು. ಆಯ್ತು ಬಿಡಿ ಸರ್, ಮಾಡೋದು ಬಿಡಿ ಸರ್, ನೋಡೋ ಮಾಡಿ ಇನ್ನೊಂದ್ಸರಿ ಮಾಡಿದಂಗೆ ಗೊತ್ತಾದ್ರೆ ನೀನು ಬೇರೆ ಜಿಲ್ಲೆ ಟ್ರಾನ್ಸ್ಫರ್ ಮಾಡ್ತೀನಿ ಸರ್. ರೂಲ್ಸ್ ಪ್ರಕಾರ ನಂದು ಅಡ್ಮಿಟಲ್ಲ, ನಂದು ಟ್ರಯಲ್ ಕೋರ್ಟ್ ಇದೆ, ನೀವು ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡ್ತೀರಿ ನೀವು. ಹೋಗ್ಬಿಡಪ್ಪ, ನೀನು ಎಲ್ಲೆಲ್ಲಿ ಮಾಡಿ ಭಾರಿ ರೂಲ್ಸ್ ಮಾತಾಡ್ತಿ ಬಿಡಪ್ಪ ಅಂತವ್ರು. ಆಮೇಲೆ ಅಲ್ಲಿ ಒಂದು 2-3 ಜಗಳ ನಾವು ಅಲ್ಲಿ ಚಿತ್ರದುರ್ಗ ಜೈಲಲ್ಲಿ. ಅದೇ ಅಲ್ಲಿ ಒಬ್ಬ ರೌಡಿ ಬಂದ ನರಿ ಅಂತ, ಅವ್ನು ದುರ್ಗ ರೌಡಿ ಅವನು ಎಲ್ಲ ಹತ್ರ ರೋಲ್ ಕಾಲ್ ಮಾಡೋದು ಅವನು. ನಾನು ಒಂದು ನೋಡಿದೆ, ಊರೆಲ್ಲ ಬಂದು ಹೇಳಿದ್ರು, ಅಣ್ಣ ಇವ್ರು ಭಾರಿ ರೋಲ್ ಕಾಲ್ ಜಾಸ್ತಿ ಆಗ್ಬಿಡುತ್ತೆ, ಹೊಡಿಬೇಕು ಅಣ್ಣ. ಆಯ್ತು ಹೊಡೆಯೇ ನೋಡಿ ಸರ್, ಮಾಮೂಲಾಗಿ ಅದು ಅಂತೇಳಿ ಅವನು ನೋಡೋದು ನಾವು ನರಿ ನೋಡಿದ ಅವ್ನು ಬೇರೆ ಇರ್ಬೋದು ಪಾಪ. ಇದರ ಬರೀ ಜೈಲಲ್ಲಿ ಆ ಥರ ಕುಡ್ದು ಕೆಲಸ ಮಾಡಿಕೊಂಡು ಅದು ಮಾಡ್ಕೊಂಡು ಹಂಗೆ ಅಲ್ಲಿಂದ ನನಗೆ ಶಿಕ್ಷೆ ಆಗುತ್ತೆ. 50 ಸಾಕ್ಷಿ ಇರ್ತವೆ, ಎವಿಡೆನ್ಸ್. ಎಲ್ಲರೂ ಅಂದರೆ ಕೆಲವು ಜನ ಹೇಳಲ್ಲ, ಅದ್ರಲ್ಲಿ 4-5 ಜನ ಹೇಳಲ್ಲ ಅಷ್ಟೇ. ಉಮಾಕ್ತ ಮತ್ತು ಅವು ಬಚ್ ಮಾಡ್ಕೊಟ್ಟಿದ್ದಲ್ಲ ಅಂತ ಕೆಲವರು ಹೇಳಲ್ಲ. ಇನ್ನು ಉಳಿದರೆಲ್ಲ ಹೇಳ್ತಾರೆ. ಕ್ರಿಯೇಟ್ ಸಾಕ್ಷಿ ಅಲ್ಲ, ನಮ್ಮನ್ನ ಯಾರು ನಾವು ಮಾಡಿರೋದು ಯಾರು ನೋಡಿರಲ್ಲ, ಎಲ್ಲ ಕ್ರಿಯೇಟ್ ಸಾಕ್ಷಿ. ನನಗೆ ಗಲ್ ಶಿಕ್ಷೆ ಆಗುತ್ತೆ, ಮರಣದಂಡ ಶಿಕ್ಷೆ ಕೊಡ್ತಾರೆ. ಕಾರಣ ಏನಂದ್ರೆ ಕೋರ್ಟಲ್ಲಿ ಬಿಹೇವಿಯರ್ ಸರಿ ಇಲ್ಲ ಅಂತೇಳಿ. ಜಡ್ಜಿಗೆ ಹೆಂಗಂದ್ರೆ ಹೆಂಗೆ ಬೈತಿರೋದು ಅವನು. ನನ್ನ ಎವಿಡೆನ್ಸ್ ಎಲ್ಲ ಒಂದು ವರ್ಷ 2 ತಿಂಗಳು ಎವಿಡೆನ್ಸ್ ಎಲ್ಲ ಮುಗಿದ್ಬಿಡುತ್ತೆ, ಆರ್ಗ್ಯುಮೆಂಟ್ ಮುಗಿತದೆ. ಜಡ್ಜ್ಮೆಂಟ್ ಮುಗಿಲಿಕ್ಕೆ 1 ವರ್ಷ ತಗೊಳ್ತಾನ ಅವನು ಜಡ್ಜು. ಸುಧೀಂದ್ರ ರಾವ್ ಅಂತ ಅವನ ಹೆಸರು. ಅವನಿಗೆ ಇವತ್ತು ತಕ್ಷಣ ಅವ್ನು ಕ್ಯಾಲೆಂಡರ್ ನೋಡೋಣ, ಡೇಟ್ ಕೊಡೋಣ, ಕ್ಯಾಲೆಂಡರ್ ನೋಡೋಣ, ಡೇಟ್ ಕೊಡೋಣ ಅಂತ ಅವ್ನು ಸರಿ ಬೈದ್ಬಿಡ್ತೀನಿ ನನಗೆ. ಏಯ್ ಕೊಡಾಗಿದ್ರೆ ಕೊಡಲೇ, ಅದೇನು ಕೊಡ್ತೀಯ ಕೊಡ, ನಾನು ಫೇಸ್ ಮಾಡ್ತೀನಿ. ಏನು ಅದರಲ್ಲ ಕ್ಯಾಲೆಂಡರ್ ನೋಡಿ ಡೇಟ್ ಕೊಡ್ತೀನಿ, ಏನು ಕೊಡಬಲ್ಲೆ ನೀನು ಲಾಸ್ಟ್ ಗಲ್ ಸಿಗ್ತಾರೆ ಅದನ್ನೇ ಕೊಡಲೆ ಅಂತ ಜಡ್ಜಿಗೆ ಏನಾದ್ರೆ ಬರಲ್ಲ ಬೈದ್ಬಿಡ್ತೀನಿ. ಅಂದರೆ ಅಪ್ಪನ ಅಮ್ಮನ ಅಕ್ಕನೆಲ್ಲ ಸೇರಿಸ್ಬಿಡ್ತಾರೆ, ಎಲ್ಲರೂ ಸೇರಿಸಿ ಜಡ್ಜಿ ಬೈದ್ಬಿಡ್ತೀನಿ. ಗಲ್ ಶಿಕ್ಷೆ ಕೇಳ್ತಿದ್ದೆ ನೀವು ಅಂದರೆ ಗಲ್ ಶಿಕ್ಷೆನೇ ಕೊಡ್ತಾರೆ ನನಗೆ. ಅಂದರೆ ನನ್ನ ಹೊರಟದಂದರೆ ಮಾತುಗಳು ಮನುಷ್ಯನ ಅದೇ ಹೇಳ್ತಾರೆ ನೋಡ್ರಿ, 3 ವರ್ಷಕ್ಕೆ ಮಾತಾಡೋದು ಕಲಿತೀವಂತೆ, ಅದ್ರ 100 ವರ್ಷ ಆದ್ರೂ ಹೆಂಗ್ ಮಾತಾಡ್ಬೇಕು ಗೊತ್ತಿರಲ್ಲ ಮನುಷ್ಯನಿಗೆ. ಅವಾಗ ಗಲ್ ಕೊಡ್ತಾನೆ. ಗಲ್ ಕೊಟ್ಟಾಗ ನಾನೇನು ಮಾಡ್ತೀನಿ, FI ಕಾಫಿಯಿಂದ ಅಷ್ಟು ತರಿಸ್ಕೊಂಡು ಸರ್ ಜೈಲಲ್ಲಿ ಸ್ಟಡಿ ಮಾಡ್ತೀನಿ. ಅದು ಎಲ್ಲದನ್ನು ಸ್ಟಡಿ ಮಾಡಿ ಪಾಯಿಂಟ್ ಹಾಕಿ ನಾನೇ ಪಾಯಿಂಟ್ ಮಾಡ್ತೀನಿ. ಅಂದರೆ ನನ್ನ ಕೇಸ್ ಬಗ್ಗೆ ನನಗೇನು ಹೆಚ್ಚು ಯಾರಿಗೆ ಗೊತ್ತಿರುತ್ತೆ, ಎಲ್ಲ ಪಾಯಿಂಟ್ ಮಾಡಿ ದೇಶಪಾಂಡೆ ಕಾಫಿ ದೇಶಪಾಂಡೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ವಕೀಲರು ಅವ್ರಿಗೆ ಕಳಿಸ್ಕೊಡ್ತೀವಿ. ಅದನ್ನು ಮೋಸ್ಟ್ಲಿ ಕರ್ನಾಟಕದಲ್ಲಿ 60 ದಿನಕ್ಕೆ ಗಲ್ ಶಿಕ್ಷೆ ಹೋಗಿರೋದು ನಂದೇ, ಯಾವುದು ಹೋಗಿಲ್ಲ. 60 ದಿನಕ್ಕೆ ಗಲ್ ಶಿಕ್ಷೆ ಯಾಕೂ ಹೋಗಿಲ್ಲ. 60 ದಿನಕ್ಕೆ ನಾನು ಗಲ್ ಶಿಕ್ಷೆ ಕ್ಯಾನ್ಸಲ್ ಆಗುತ್ತೆ. ಗಲ್ ಶಿಕ್ಷೆ ಕ್ಯಾನ್ಸಲ್ ಆಗಿ ಮಾಮೂಲು ಲೈಫ್ ಆಗುತ್ತೆ. ನಂದು ಲೈಫ್ ಆಗುತ್ತೆ. 2005 7/7/2005 ನಾನು ಬಳ್ಳಾರಿ ಜೈಲಿಗೆ ಬರ್ತಿದ್ದೆ.